ನಾನು ನಿಜವಾಗಲೂ ಬೆರಗು ಮಾಡಿದ್ದೆ ಯಾತಕ್ಕೆ ಅಂದರೆ, ನಾನು ಇದ್ರ ಬಗ್ಗೆ ಕೇಳಿದ್ದೆ, ನಿಮಗೆ ಹೇಳ್ತೀನಿ, ಬೇಕಾದರೆ ನೀವು ಚೆಕ್ ಮಾಡ್ಕೋಬೋದು. ಸ್ಪೇನ್ ದೇಶದಲ್ಲಿ ಗ್ಯಾಲಿಪಿಯೆಂಜೋ ಆ್ಯಂಟಿಗೋ ಅಂತ ಒಂದು ಊರಿದೆ. ಅಲ್ಲಿ ನವಾರ ಅನ್ನುವಂಥ ಒಂದು ಪ್ರದೇಶದಲ್ಲಿ ಒಂದು ಹೋಟೆಲಿನ ಹೆಸರು ಹಿರಿದಾದ ಬೆರಗು ಅಂತ. ನಾನು ಕೇಳೇ ಇರಲಿಲ್ಲ ಅದನ್ನು. ನೀವು ಅಲ್ಲಿ ಹೋಗಿ ಸ್ಪೇನಿಗೆ ಏನಾದರೂ ಹೋಗೋದು, ಅದರ ಕಡೆಗೆ ಗೂಗಲ್ ಭಗವಾನ್ಗೆ ಹೋಗಿ ನೋಡಿದರೂ ಗೊತ್ತಾಗತ್ತೆ. ಬೆರಗು ಹೋಟೆಲ್ ಅಂತ ಬರೀರಿ ನೀವು. ನನಗೆ ಆಶ್ಚರ್ಯ ಅದು. ನನ್ನ ಸ್ನೇಹಿತರಿಗೆ, ನಾನು ಸ್ಪ್ಯಾನಿಷ್ ಬರೋರಿಗೆ ಕೇಳಿದ್ದೆ ಅದನ್ನು, ಇದೇನು ಹೆಸರಿಟ್ಟಿದ್ದಾರೆ ಹಿರಿದಾದ ಬೆರಗು ಅಂತ. ಹಿರಿದಾದ ಅಲ್ಲ, ಅದು ಹೆರೆಡ್ಯಾಡ್ ಬೆರಗು ಅಂತ. ಹೆರೆಡ್ಯಾಡ್ ಅಂದರೆ ನಂಗೆ ಅರ್ಥ ಆಗುತ್ತೆ. ಸ್ಪ್ಯಾನಿಷಲ್ಲಿ ಕಂಟ್ರಿ ಎಸ್ಟೇಟ್ ಅಂತ, ಹಳ್ಳಿಯಲ್ಲಿರುವಂಥ ಎಸ್ಟೇಟಿಗೆ ಹೆರೆಡ್ಯಾಡ್ ಅಂತ ಕರೀತಾರೆ. ಈ ಬೆರಗು ಅನ್ನೋ ಪದಕ್ಕೆ ಅರ್ಥ ಏನಾದರೂ ಇದೆಯಾ ಸ್ಪೇನಲ್ಲಿ ಅಂತ ಕೇಳಿದೆ. ಅವ್ರ ಹತ್ರ ನಮ್ಗೆ ಗೊತ್ತಿಲ್ಲ ಅರ್ಥ ಏನು ಅಂತ, ಬಟ್ ಹೋಟೆಲ್ ಹೆಸರು ಮಾತ್ರ ಬೆರಗು ಅಂತಿದೆ ಅಂತ. ಎಷ್ಟು ಚಂದದ ಹೋಟೆಲ್ ಅದು. ಪೂರ್ತಿ ನಿಸರ್ಗದ ಬೆಟ್ಟದ ಮಧ್ಯದಲ್ಲಿ ಒಂದು ಕಲ್ಲಿನಿಂದ ಕೋಟೆ ಕಟ್ಟಿದಂಥ ಬಿಲ್ಡಿಂಗ್ ಕಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಹೋಟೆಲ್. ಬಹುಶಃ ಆ ಹೋಟೆಲ್ ಕಟ್ಟಿದ್ದನ್ನು ನೋಡಿ ಜನ ಬೆರಗಾಗಿ ಬೆರಗು ಅಂತ ಹೆಸರಿಟ್ರೋ, ಅಥವಾ ನಿಸರ್ಗವನ್ನು ನೋಡಿ ಬೆರಗಾಗಿ ಅಂತ ಹೋಟೆಲಿಗೆ ಬೆರಗು ಅಂತ ಇಟ್ಟನೋ ಗೊತ್ತಿಲ್ಲ. ತಮಾಷೆ ಅಂದರೆ ಸ್ಪ್ಯಾನಿಷಲ್ಲಿ ಬೆರಗು ಪದಕ್ಕೆ ಅರ್ಥ ಇಲ್ಲ ಅಂತ ಹೇಳ್ತಾರೆ, ಆದರೆ ಹೋಟೆಲ್ ಹೆಸರು ಬೆರಗು ಅಂತಿದೆ. ಆದ್ದರಿಂದ ಈ ಬೆರಗು ಅನ್ನೋ ಪದ ನಾನು ಬೆರಗು ಹುಟ್ಟಿಸಿದ್ದು ಹೋಟೆಲ್ ಹೆಸರು ನೋಡಿದಾಗ ಕೂಡ. ಈ ಅರಿವು ಅನ್ನೋ ಪದದ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣ. ಸಾಕಷ್ಟು ಜನ ಕಾಲೇಜ್ ವಿದ್ಯಾರ್ಥಿಗಳು, ತರುಣರು ಇದ್ದೀರಿ. ಈ ಪದಕ್ಕೆ ಅರ್ಥ ನನಗೆ ಚೆನ್ನಾಗಿ ಹೊಳೆದಿರೋದಂದರೆ ನಮ್ಮ ಡಿ ವಿ ಗುಂಡಪ್ಪನವ್ರ ಮಂಕುತಿಮ್ಮನ ಕಗ್ಗದಲ್ಲಿ, ಪುಸ್ತಕದಿ ದೊರೆತ ಅರಿವು ಮಸ್ತಕದಿ ತಳೆದ ಮಣಿ, ಚಿತ್ತದಲ್ಲಿ ಬೆಳೆದರಿವು ತರು ತಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರೀತನದಿಂದಲ್ಲ ಮಂಕುತಿಮ್ಮ. ಬಹಳ ಚಂದದ ಮಾತು. ಪುಸ್ತಕದಿ ದೊರೆತ ಅರಿವು, ನಿಮ್ಗೆ ಅರಿವು ಎಲ್ಲಿಂದಾದರೂ ಸಿಗ್ಬೋದು. ಪುಸ್ತಕದಿಂದ ಸಿಗ್ಬೋದು, ಸ್ನೇಹಿತರಿಂದ ಸಿಗ್ಬೋದು, ಯಾರಿಂದಾದರೂ ಸಿಗ್ಬೋದು. ಆ ಪುಸ್ತಕದಲ್ಲಿ ದೊರೆತಿರುತ್ತಲ್ಲ ಅರಿವು, ಪುಸ್ತಕ ಓದಿದಾಗ ಜ್ಞಾನ ಬರುತ್ತದೆ, ತಿಳಿವು ಬರ್ತದೆ. ಇದು ಚೆನ್ನಾಗಿದೆ, ಇದು ಹೊಸ ವಿಷಯ ತಿಳಿಯಿತು ಅಂತ ಅನ್ಸುತ್ತಲ್ಲ. ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ತಲೆ ಮೇಲೆ ಹಾಕ್ಕೊಂಡು ಕಿರೀಟ ಇದ್ದ ಹಾಗೆ. ಬ್ರಿಟನ್ ಮಹಾರಾಣಿ ತಲೆ ಮೇಲೆ ಕೊಹಿನೂರು ವಜ್ರ ಹಾಕ್ಕೊಂಡಿದ್ರು ಕೂಡ ಮಲ್ಕೋಬೇಕಾದ್ರೆ ಎತ್ತಿಟ್ಟೆ ಮಲ್ಕೋಬೇಕು, ದೇಹದ ಭಾಗ ಅಲ್ಲ ಅದು. ಮಸ್ತಕದಿ ತಳೆದ ಮಣಿ, ಚೆನ್ನಾಗಿದೆ, ಮಣಿ ಹಾಕ್ಕೊಂಡಂಗಿದೆ. ನಿನ್ನ ದೇಹದ ಒಂದು ಭಾಗ ಆಗಲಿಲ್ಲ, ಚಿಂತನೆ ಒಂದು ಭಾಗ ಆಗಲಿಲ್ಲ. ಪುಸ್ತಕದಿಂದ ಬಂದದ್ದು ತಲೆ ಮೇಲಿಟ್ಟಂಥ ಕಿರೀಟದ ಹಾಗೆ, ಮಣಿ ಹಾಗೆ. ಆದರೆ ಚಿತ್ತದಲ್ಲಿ ಬೆಳೆದ ಅರಿವು, ನನ್ನ ಮನಸ್ಸಿನಲ್ಲಿ ಸ್ವಜ್ಞಪ್ತಿಯಿಂದ ಅಂತಃಕರಣದಿಂದ ಚಿಂತಿಸಿದಾಗ ಬಂದಂಥ ತಿಳಿವಿದೆಯಲ್ಲ, ಅರಿವಿದೆಯಲ್ಲ, ಅದು ಚಿತ್ತದಲ್ಲಿ ಬೆಳೆದ ಅರಿವು ತರು ತಳೆದ ಪುಷ್ಪ. ಒಂದು ಬಳ್ಳಿ ಹೂವಾಗತ್ತೆ. ಆ ಹೂವು ಆ ಬಳ್ಳಿಯ ಗಿಡದ ಸಾರ ಸರ್ವಸ್ವವನ್ನು ಹೀರ್ಕೊಂಡು ಗಿಡದೇ ಒಂದು ಅವಿಭಾಜ್ಯ ಅಂಗವಾಗಿರ್ತದೆ. ಅದು ಕಿರೀಟ ಆಗೋಲ್ಲ, ಅದರದೇ ಒಂದು ಅವಿಭಾಜ್ಯ ಅಂಗ. ಆದಾಗೆ ನಿಮ್ಮ ತಿಳುವಳಿಕೆಯಿಂದ ಬಂದಂಥದ್ದು, ಅಂತರೀಕ್ಷಣೆಯಿಂದ ಬಂದಂಥದ್ದು ಇದೆಯಲ್ಲ, ಅದು ನಿಮ್ಮ ಜೊತೆಗೆ ಇರುವಂಥ ಅರಿವು, ಎತ್ತಿಡುವಂಥದ್ದಲ್ಲ, ಬಾಯಿ ಮಾತಿಂದಲ್ಲ. ಅದು ಚಿತ್ತದಲ್ಲಿ ಬೆಳೆದರಿವು ತರು ತಳೆದ ಪುಷ್ಪ. ಇದು ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ. ಯಾವುದೇ ಒಂದು ವಸ್ತುವಿನ ಸಾಕ್ಷಾತ್ಕಾರ ಆಗಬೇಕಾದ್ರೆ ಅಂತರೀಕ್ಷಣೆಯಿಂದ ಆಗಬೇಕು, ಒಳಗಡೆ ದರ್ಶನದಿಂದ ಆಗಬೇಕು, ಹೊರಗಡೆಯಿಂದ ಆಗೋದಿಲ್ಲ. ಅದು ತತ್ವ ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರೀತನದಿಂದಲ್ಲ ಮಂಕುತಿಮ್ಮ. ಶಾಸ್ತ್ರೀತನ ಅಂದರೆ ಬರೀ ಮಾತಾಡೋದು, ಭಾಷಣ ಮಾಡ್ಬೋದು. ಅದು ನಿರುವಾಗಲೂ ಅರಗಿಸ್ಕೊಂಡಿದ್ದೀರಾ, ನಿನ್ನ ಭಾಗದ ಅಂಗ ಆಗಿದೆಯಾ ಅನ್ನೋದು ಅಂತರೀಕ್ಷಣೆಯಿಂದ ಬಂದಾಗಲೇ. ಅದಕ್ಕೆ ಅನುಭವದ ಮಾತು ಪುಸ್ತಕದ ಮಾತಿನಕ್ಕಿಂತ ಹೆಚ್ಚು ಬೆಲೆಯಾದದ್ದು. ಅನುಭವದಿಂದ ಬರಬೇಕಾಗ್ತದೆ. ಇದನ್ನು ತಿಳಿಸಿದಂಥವ್ರು ಕಗ್ಗ. ಇದನ್ನೇ ವಚನಕಾರರು ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಈ ಅರಿವು ಬೆರಗು ಅನ್ನೋ ಪದಗಳನ್ನು ವಚನಕಾರರು ತುಂಬ ಬಳಸಿದ್ದಾರೆ. ನನಗೆ ಮೆಚ್ಚುಗೆ ಆದಂಥ ಈ ವಚನ ಹೇಗಿದೆ ನೋಡಿ, ದಯವಿಟ್ಟು ಗಮನಿಸಿ, ಸ್ವಲ್ಪ ಆಳಕ್ಕೆ ಹೋಗಬೇಕು. ವಾದ ಬುದ್ಧಿಯ ಬಲ, ವಾದ ಅಭ್ಯಾಸದ ಬಲ, ಮಹತ್ವ ಸುಕೃತದ ಬಲ, ಮಹತ್ವ ಸಿದ್ಧಿಯ ಬಲ, ಅರಿವು ಜ್ಞಾನದ ಬಲ, ಅರಿವು ಸಜ್ಜನ ಸಹವಾಸದ ಬಲ, ಅರಿವು ಬಾಹ್ಯದಲ್ಲಿ ಇಷ್ಟಲಿಂಗ, ಅರಿವು ಅಂತರಂಗದಲ್ಲಿ ಪ್ರಾಣಲಿಂಗ, ಅರಿವು ಭಾವದಲ್ಲಿ ಆತ್ಮಲಿಂಗ. ಇದು ಕಾರಣ ವಾದಿಸಿದಲ್ಲಿ ಹುರುಳಿಲ್ಲ, ಮಹತ್ವ ಮಾಡುವಲ್ಲಿ ಹುರುಳಿಲ್ಲ, ಲಿಂಗ ಜ್ಞಾನವೇ ಹುರುಳು. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಸಿದ್ದರಾಮೇಶ್ವರ ಬರೆದಂಥ ಅದ್ಭುತವಾದಂಥ ವಚನ. ಸ್ವಲ್ಪ ವಿವರಣೆ ನೋಡೋಣ ಎಷ್ಟು ಚೆನ್ನಾಗಿದೆ ಇದ್ರದ್ದು ಅಂತ.
ಅರಿವಿನ ಕಲ್ಪನೆಯನ್ನು ತುಂಬ ಚೆನ್ನಾಗಿ ಕೊಡುವಂಥದ್ದು ಈ ಪದ್ಯ. ವಾದ ಬುದ್ಧಿಯ ಬಲ. ವಾದ ಮಾಡಬೇಕು, ಯಾವುದು ವಿಷಯ ಬರ್ತದೆ ಚರ್ಚೆ ಮಂಡನೆ ಮಾಡಬೇಕು. ನಾನು ಹೀಗಂತೀನಿ ಅಂತ ವಾದ ಮಾಡೋದಿದೆಯಲ್ಲ, ಅದು ಬುದ್ಧಿಯಿಂದ ಬರುವಂಥದ್ದು. ಬುದ್ಧಿಗೆ ಸಿಲುಕೋದು ಎಲ್ಲಿಂದ ಬರ್ತದೆ? ಪುಸ್ತಕದಿಂದ ಬರಬಹುದು, ಅಥವಾ ಮತ್ತೊಬ್ಬರು ಮಾತು ಕೇಳಿ ಬರಬಹುದು, ಇನ್ಯಾವುದೋ ಸೂತ್ರದಿಂದ ಬರ್ಬೋದು. ಅದು ಬುದ್ಧಿಯನ್ನು ಬೆಳೆಸ್ಕೊಳ್ಳೋದು. ದಯವಿಟ್ಟು ಇದನ್ನು ಗಮನಿಸಬೇಕಾದದ್ದು. ಸಾಕಷ್ಟು ಜನ ಯಂಗ್ಸ್ಟರ್ಸ್ ಇದ್ದೀರಿ ಇಲ್ಲಿ. ಒಂದು ತಿಳ್ಕೋಬೇಕಾದದ್ದು, ಬುದ್ಧಿಗೆ ಹೋದದ್ದು ಯಾವಾಗಲೂ ಶಾರ್ಟ್ ಟರ್ಮ್ ಮೆಮರಿಗೆ ಹೋಗ್ತದೆ. ಹೃದಯಕ್ಕೆ ಹೋದದ್ದು ಯಾವಾಗಲೂ ಲಾಂಗ್ ಟರ್ಮ್ ಮೆಮರಿಗೆ ಹೋಗ್ತದೆ. ನಾನು ಇದೊಂದು ಸಣ್ಣ ಪರೀಕ್ಷೆ ಮಾಡಿದ್ದೆ. PUC ಬೋರ್ಡಲ್ಲಿ ಈ ಟಾಪ್ 20 ಇರ್ತಾರಲ್ಲ CETಯಲ್ಲಿ, ಅಂಥವ್ರಿಗೆ ಮಾತಾಡಿ ಅಂತ ಕರೆದಿದ್ರು ಕಮಿಷನರ್. ನಾನು ಅವ್ರಿಗೆ ಯಾಕೆ ಮಾತಾಡ್ತಿರ್ ಬಿಡ್ರಿ, ಟಾಪ್ 20 ಅವರೆಲ್ಲ ಆರಿಸ್ಕೊಂಡ್ಬಿಟ್ಟಿದ್ದಾರೆ ಕೋರ್ಸು ಅಂದೆ. ಇಲ್ಲ, ಒಂದು ದಿವಸ ಮಾತಾಡಬೇಕು ಅಂದರು. 12 ಜನ ಹುಡುಗಿಯರು, 8 ಜನ ಹುಡುಗರು, ಭಾರಿ ಬುದ್ಧಿವಂತರು. ಅವ್ರಿಗೆ ಹೋಗಿ ಕೇಳಿದಾಗ ಎಲ್ಲರೂ PCMB 100, ಒಬ್ರಿಗೂ 99 ಇಲ್ಲ. ಅವ್ರೇನು ಎಲ್ಲ ಸಬ್ಜೆಕ್ಟಲ್ಲೂ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ 4ರಲ್ಲೂ 100ಕ್ಕೆ 100. ಆದರೂ ಕುತೂಹಲದಿಂದ ಕೇಳಿದೆ, ನಿಮಗೆ ಪ್ರೀತಿ ಸಬ್ಜೆಕ್ಟ್ ಯಾವುದು ಅಂತ ಎಲ್ಲರನ್ನೂ ಕೇಳಿ ಡೈರಿಯಲ್ಲಿ ಬರ್ಕೊಂಡೆ. ಮಧ್ಯಾಹ್ನ ಏನು ಮಾಡಿದೆ ಗೊತ್ತಾ? ಯಾವ ಪರೀಕ್ಷೆ ಬರೆದಿದ್ರಲ್ಲ 2.5 ತಿಂಗಳ ಹಿಂದೆ 100ಕ್ಕೆ 100 ಬಂದಿತ್ತಲ್ಲ, ಅದೇ ಪ್ರಶ್ನೆ ಪತ್ರಿಕೆ ಕೊಟ್ಟೆ, ಇನ್ನೊಮ್ಮೆ ಬರೀರಿ ಅಂತ. ನಿಮಗೆ ಆಶ್ಚರ್ಯ ಆಗತ್ತೆ, ಯಾರಿಗೂ 55 ಮೇಲೆ ಬರಲಿಲ್ಲ. ನಾನು ಕೇಳಿದೆ, ಅಲ್ರೋ 100ಕ್ಕೆ 100 ಬಂದಿತ್ತಲ್ಲೋ 2 ತಿಂಗಳಿಂದ, ಏನಾಯಿತು? 100ಕ್ಕೆ 100 ಬಂದಿತ್ತಲ್ಲ ಅಂದೆ. ಅಯ್ಯೋ 2 ತಿಂಗಳಾಯ್ತಲ್ಲ ಸರ್, ಮರ್ತೋಯ್ತು ಅಂದರು. ನಾನು ಕೇಳಿದೆ, ಯಾವುದ್ರ ಸಿನಿಮಾ ನೋಡಿದ್ರಾ ಅಂತ. ಯಾವ ಸಿನಿಮಾ ನಿನ್ನ ಫೇವ್ರೇಟು ಅಂತ ಕೇಳಿದೆ. ಹುಡುಗ ಶೋಲೆ ಅಂದ. ಶೋಲೆ ನೆನಪಿದೆಯಾ ಅಂದೆ. ನೆನಪೇನು ಸರ್, ತೋರಿಸ್ತಾ ಇದ್ರೆ ಮುಂದೇನಾಗ್ತದೆ ಹೇಳ್ತೀವಿ ನಾವು, ಹಿಂದಿನ ಬಿಡಿ, ಮುಂದೇನಾಗ್ತದೆ ಹೇಳ್ತೀವಿ ಆಗಲ್ವ? ಈಗ ಸಿನಿಮಾ ನೋಡಿದಾಗ ಮುಂದೇನಾಗ್ತದೆ ಅಂತ ಹೇಳ್ತೀವಿ. ನಾ ಕೇಳಿದೆ, ಅಲ್ಲೋ 5-6 ವರ್ಷದಿಂದ ನೋಡಿ ಸಿನಿಮಾನ ಪಕ್ಕ ನೆನಪಿದೆ ನಿನಗೆ, 2 ತಿಂಗಳಿಂದ ಓದಿದ್ದು ಫಿಸಿಕ್ಸ್ ಕೆಮಿಸ್ಟ್ರಿ ನೆನಪಿಲ್ವಾ ನಿನಗೆ ಅಂದೆ. ಅಯ್ಯೋ, ಅದು ಯಾರಿಗೆ ಬೇಕು ಸರ್ ಪರೀಕ್ಷೆ ಆದಮೇಲೆ? ದಯವಿಟ್ಟು ನೆನೆಸ್ಕೊಳ್ಳಿ. ಯಾಕೆ ಸಿನಿಮಾ ನೆನಪಿದೆ, ಓದಿದ ಅಭ್ಯಾಸ ನೆನಪಿಲ್ಲ ಅಂದರೆ, ಓದಿದ್ದು ಬರೀ ಬುದ್ಧಿಗೆ ಹೋಯಿತು, ಸಿನಿಮಾ ನೋಡಿದ್ದು ಹೃದಯಕ್ಕೆ ಹೋಯಿತು. ಆದ್ದರಿಂದ ಯಾವುದು ಹೃದಯಕ್ಕೆ ಹೋಗ್ತದೋ ಅದು ಬಹಳ ಕಾಲ ಮನಸ್ಸಲ್ಲಿ ಇರ್ತದೆ, ಬರೀ ಬುದ್ಧಿಗೆ ಹೋದದ್ದು ತಾತ್ಕಾಲಿಕವಾಗಿರ್ತದೆ. ಅದನ್ನು ಶಾರ್ಟ್ ಟರ್ಮ್ ಮೆಮರಿ ಅಂತಾರೆ. ಇಷ್ಟು ಚೆಂದ ಹೇಳ್ತಾರೆ ಅದನ್ನು. ವಾದ ಬುದ್ಧಿಯ ಬಲ. ವಾದ ಮಾಡಬೇಕು. ಅವ್ರೇನಂತಾರೆ, ಪ್ರತಿಯಾಗಿ ನಾನೇನು ಹೇಳಬೇಕು, ಅದಕ್ಕೆ ಪುಸ್ತಕ ತೊಗೊಂಬನ್ನಿ, ವಾದ ತೊಗೊಂಬನ್ನಿ. ಇದೆಲ್ಲ ಅಭ್ಯಾಸದ ಬಲ, ಬುದ್ಧಿಯ ಬಲ. ವಾದ ಅಭ್ಯಾಸದ ಬಲ. ವಾದ ಮಾಡ್ತಾ 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 ಅದೇ ಒಂದು ಅಭ್ಯಾಸ ಆಗಿ ಹೋಗ್ಬಿಡ್ತದೆ. ನಿಂತಿರ್ತಾನೆ ವಾದ ಶುರುನೇ. ಕೆಲವು ಇರಲ್ವ ಹಂಗೆ, ಮಾತಾಡ್ಸ್ಬೇಡ್ಬಿಡ್ರಿ ಅವ್ರನ್ನ, ಜಗಳಕ್ಕೆ ಬರ್ತಾರೆ ಅವರು, ವಾದಕ್ಕೆ ಬರ್ತಾರೆ. ವಾದ ಅಭ್ಯಾಸ ಆಗಿಬಿಡ್ತದೆ. ಇನ್ನೊಂದು ಮುಂದೆ ಹೇಳ್ತಾರೆ ಭಾಳ ಚಂದ ವಚನಕಾರರು, ಮಹತ್ವ ಸುಕೃತದ ಫಲ. ಮಹತ್ವ ಅಂದರೆ ಸಾಧನೆ. ಯಾವುದಾದ್ರೂ ಒಂದು ಮಹತ್ತಾದದ್ದನ್ನು ಸಾಧಿಸ್ತೀವಲ್ಲ, ಆ ಮಹತ್ತಾದದ್ದು ಸುಕೃತದ ಫಲ, ಒಳ್ಳೆ ಕೆಲಸದ ಫಲ. ನೀವು ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆಯ ಸಾಧನೆ ಬರ್ತದೆ. ಅದರಂತೆ ಮಹತ್ವ ಸಿದ್ಧಿಯ ಬಲ. ಯಾವುದು ಸಿದ್ಧಿಗೋಸ್ಕರ ತಪಸ್ಸು ಮಾಡ್ತಿರೋ, ಪ್ರಯತ್ನ ಮಾಡ್ತಿರೋ, ಆ ಸಿದ್ಧಿಯಿಂದ ಕೂಡ ಒಳ್ಳೆ ಕೆಲಸ ಆಗ್ತದೆ. ಅದು ಭಾಳ ಗಮನಿಸಬೇಕಾದದ್ದು. ಒಳ್ಳೆ ಕೆಲಸ ಮಾಡಿದವರೆಲ್ಲ ಜ್ಞಾನಿಗಳು ಅಂತಲ್ಲ. ಒಳ್ಳೆ ಕೆಲಸ ಮಾಡಿದ್ದಾರೆ, ಮನಸ್ಸು ಒಳ್ಳೆಯದಿದೆ, ಒಳ್ಳೆ ಕೆಲಸ ಮಾಡಿದ್ದಾರೆ, ಅದರ ಅರಿವು ಬಂದಿದೆ ಅಂತ ಇಲ್ಲ. ಆದ್ದರಿಂದ ಒಳ್ಳೆ ಕೆಲಸ, ಸಾಧನೆ ಏನಿದೆಯೋ ಅದು ಒಳ್ಳೆ ಕೆಲಸದ ಫಲ, ಒಳ್ಳೆ ಮಹತ್ವ ಆಗಿರೋದು ಸಿದ್ಧಿಯ ಫಲ, ಸಾಧನೆಯ ಫಲ. ಆದರೆ ಅರಿವು ಜ್ಞಾನದ ಫಲ. ಅರಿವು, ತಿಳುವಳಿಕೆ ಇದೆಯಲ್ಲ, ತಕ್ಷಣ ಒಂದು ತಿಳಿವು ಬಂದುಬಿಡ್ತದೆ. ಹೆಂಗೆ ಗೊತ್ತಪ್ಪ ಇದು, ನನಗೆ ಗೊತ್ತೇ ಇರಲಿಲ್ಲ, ಎಷ್ಟು ವರ್ಷ ಇದು, ಹೊಸ ಬೆಳಕು ಬರ್ತದಲ್ಲ, ಅದು ಜ್ಞಾನದ ಫಲ. ಅರಿವು ಸಜ್ಜನ ಸಹವಾಸದ ಫಲ. ಎಷ್ಟು ಚಂದದ ಮಾತು ಹೇಳ್ತಾರೆ. ನಿಜವಾಗ್ಲೂ ಅರಿವು ಬರಬೇಕು ಅಂದರೆ ಒಬ್ಬರು ಸಜ್ಜನರ ಜೊತೆಗಿರಬೇಕು. ಅವ್ರ ಜೊತೆ ಎಷ್ಟೊತ್ತಿರ್ತೀರೋ ಅಷ್ಟೊತ್ತಿಗೆ ಸುಗಂಧ ಬರ್ತದೆ. ಒಂದು ಮಾತು ಹೇಳಬೇಕು, ಮನೆಯಲ್ಲಿ ಒಂದು ಗಂಧದ ಚಕ್ಕೆ ಇದ್ದರೆ, ಈ ಗಂಧದ ಚಕ್ಕೆ ಇರ್ತದೆ ಮನೆಯಲ್ಲಿ, ಅದನ್ನು ಬಟ್ಟೆ ಒಳಗೆ ಇಡ್ತಾರೆ, ನೋಡಿದ್ದೀರ ಅದನ್ನು? ಬಟ್ಟೆ ಒಳಗೆ ಗಂಧದ ಚಕ್ಕೆ ಇಟ್ಬಿಟ್ರೆ 15 ದಿವಸ ಇಟ್ಟರೆ ಬಟ್ಟೆಗೆ ವಾಸನೆ ಬಂದಿರ್ತದೆ, ಸುವಾಸನೆ ಇಲ್ವಾ? ನೋಡಿ, ಗಂಧದ ಚಕ್ಕೆ ನಿರ್ಜೀವ ವಸ್ತು, ಬಟ್ಟೆ ನಿರ್ಜೀವ ವಸ್ತು. ಒಂದು ನಿರ್ಜೀವ ವಸ್ತು ಇನ್ನೊಂದು ನಿರ್ಜೀವ ವಸ್ತುಗೆ ಸುಗಂಧ ಕೊಡೋದಾದರೆ, ಒಂದು ದೊಡ್ಡ ಜೀವ ಮತ್ತೊಂದು ಜೀವಕ್ಕೆ ಸುಗಂಧ ಕೊಡೋಕ್ಕೆ ಸಾಧ್ಯ ಇಲ್ವಾ? ಅಂಥ ಜೀವಗಳನ್ನ ಆರಿಸ್ಕೊಂಡು ಹೋಗ್ಬೇಕು ನಾವು. ಅಂಥ ಜೀವಗಳನ್ನು ಆಯ್ಕೆ ಮಾಡ್ಕೋಬೇಕು. ಸಜ್ಜನರು ಅಂದ್ರೆ ಅವರು, ಅಂಥವ್ರನ್ನ ಆಯ್ಕೆ ಮಾಡ್ಕೋಬೇಕು. ನಾವು ಹುಡ್ಕಾಡ್ಕೊಂಡು ಹೋಗಬೇಕು. ಅವರಾಗಿ ನಿಮ್ಮ ಕಡೆ ಬರ್ತಾರೆ ಇಲ್ಲ ಗೊತ್ತಿಲ್ಲ, ನೀವು ಹುಡ್ಕಾಡ್ಕೊಂಡು ಹೋಗಿ ಅವ್ರ ಜೊತೆಗೆ ಇರಬೇಕು. ಈ ಕ್ಷಣದಲ್ಲಿ ನೆನೆಸ್ಕೋಬೇಕು, ನನ್ನ ಜೀವನದ ಬಹುದೊಡ್ಡ ಭಾಗ್ಯ ಅಂದರೆ ಕೆಲವರು ಅಂಥವ್ರು ನನಗೆ ಸಿಕ್ಕಿದ್ರು ಅನ್ನೋದು ಭಾಗ್ಯ. ಗುಂಡಪ್ಪನವ್ರ ಜೊತೆಗೆ ಬದುಕೋದು ಅಂದರೆ ಎಂಥ ಸಂತೋಷ ಆಗುತ್ತಲ್ಲ.
ನೆನೆಸ್ಕೊಂಡ್ರೆ ಹಿಮಾಲಯ ಪರ್ವತದಲ್ಲಿ ಬಡಿಯಲ್ಲಿ ಕೂತ್ಕೊಂಡಂಗೆ ಅನಿಸುತ್ತೆ. ಅವರು ಮಾತಾಡಿದ್ರೆ ಖುಷಿ ಆಗಬೇಕು, ಅವ್ರು ಜೋಕ್ ಮಾಡಿದ್ರೆ ಖುಷಿ ಆಗಬೇಕು. ಪ್ರತಿಯೊಂದು ಕ್ಷಣ ಅವ್ರ ಜೊತೆಗಿದ್ದಾಗ ಏನೋ ಕಲಿತೆ, ಅವ್ರು ಮಾತಾಡದೆ ಸುಮ್ಮನೆ ಕೂತ್ಕೊಂಡ್ರು ಕಲಿತೆ ಅಂತ. ಅದು ಎಂಥ ಜೀವನ ರೀ ಅವೆಲ್ಲ. ಆ ಜೀವನ ಗಮನಿಸಬೇಕು. ಮನಸ್ಸು ಎಷ್ಟು ಪರಿಪಕ್ವವಾಗಿಬಿಡ್ತದೆ, ಹದವಾಗಿರ್ತದೆ ಅಂದರೆ, ಒಂದು ಸಲ ಗುಂಡಪ್ಪನವ್ರ ಮನೆಗೆ ಹೋದಾಗ ನಿಮ್ಗೆ ಗೊತ್ತಿದೆ, ಸ್ಥೂಲಕಾಯ ಕಾಲು ಸ್ವಲ್ಪ ಊದ್ಕೊಂಡಿತ್ತು. ಕನ್ನಡಕ ತೆಗೆದಿಟ್ಟು ಕಾಟ್ ಮೇಲೆ ಕೂತಿದ್ದಾರೆ. ಹೀಗೆ ನಾನು ಹೋದ ತಕ್ಷಣ ಯಾರೋ ಅಂದರು. ನಾನು ಕರ್ಜಿಗೆ ಬಂದಿದ್ದೀನಿ ಸರ್. ಮೇಷ್ಟ್ರು ಅಂತಿದ್ದೆ ನಂಗೆ. ಅವರು ಕೂತ್ಕೊಳ್ಳಿ ಅಂದರು. ಅಷ್ಟೊಂದು ಹಿಂದೆ ಏನೋ ರೋಡಲ್ಲಿ ಸದ್ದಾದಂಗೆ ಆಯಿತು. ಏನು ಸಪ್ಪಳ ಅಂದರು. ನಾನು ಹಿಂದೆ ಹೋಗಿ ನೋಡಿದೆ, ಕಿಟಕಿಯಲ್ಲಿ ಯಾವುದೋ ಒಂದು ಹೆಣ ತೊಗೊಂಡು ಶವಯಾತ್ರೆ ಹೋಗ್ತಾಯಿದ್ದೆ. ನಾನು ಅಷ್ಟೇ ನಿರ್ವಿಕಾರವಾಗಿ ಹೇಳಿದೆ, ಯಾವುದೋ ಶವ ಸರ್ ತೊಗೊಂಡು ಹೋಗ್ತಿದ್ದಾರೆ ಅಂದೆ. ಬಂದು ಕೂತ್ಕೊಂಡು ನೋಡ್ತೀನಿ, ಕಣ್ಣಲ್ಲಿ ನೀರು. ಯಾಕೆ ಸರ್ ಏನಾಯಿತು ಅಂತ ಕೇಳಿದೆ. ಏನೋಪ್ಪ, ಯಾವುದೋ ಒಂದು ಜೀವ ಭೂಮಿಗೆ ಬಂದಿತ್ತು, ಅದೇನು ಅಪೇಕ್ಷೆ ಇಟ್ಕೊಂಡಿತ್ತೋ, ಏನು ಮಾಡಬೇಕು ಅಂದಿತ್ತೋ, ಆಯಿತೋ ಇಲ್ವೋ ಗೊತ್ತಿಲ್ಲ. ಭಗವಂತ ಅದು ಯಾವ ಶಕ್ತಿ ಇಟ್ಟು ಕಳಿಸಿದ್ನೋ, ಸಾಧನೆ ಆಯ್ತು ಇಲ್ಲೋ ಗೊತ್ತಿಲ್ಲ. ಆತ್ಮಿಕ ದೇವರು ಒಳ್ಳೇದು ಮಾಡಲಿ ಅಂತ ಕೈ ಮುಗಿಬೇಕು. ಯಾರು ಅಂತ ಗೊತ್ತಿಲ್ಲ. ಅಂಥವ್ರಿಗೆ ಕೇಳೋದಿದೆಯಲ್ಲ, ಇದು ಪೂರ್ತಿ ಅರಿವು ಬಂದಂಥ ಮನುಷ್ಯ ಮಾತ್ರ ಮಾಡುವಂಥದ್ದು. ಯಾರು ಅಂತ ಗೊತ್ತಿಲ್ಲ. ನಾವು ಗೊತ್ತಿದ್ರೆ ಸಹಿತ ಕ್ಯೂರಿಯಾಸಿಟಿ ನೋಡೋಕೆ ಹೋಗ್ತೀವಿ ನಾವು. ಆದರೆ ಇದು ಅರಿವು ಬಂದಂಥ ಅಂಥವ್ರ ಜೊತೆಗಿರಬೇಕು. ಅರಿವು ಸಜ್ಜನ ಸಹವಾಸದ ಬಲ. ಅರಿವು ಬಾಹ್ಯದಲ್ಲಿ ಇಷ್ಟಲಿಂಗ, ಕೈಲಿ ಹಿಡ್ಕೊಂಡಂಥ ಲಿಂಗ ಆಗ್ಬೋದು, ಕೊಳ್ಳಲ್ಲಿ ಕಟ್ಕೊಂಡಂಥ ಲಿಂಗ ಆಗ್ಬೋದು, ಬಾಹ್ಯದಲ್ಲಿ ತೋರಿಸುತ್ತೆ ನಿಮ್ಗೆ ಆಸಕ್ತಿ ಇದೆ ಅಂತ. ಮುಂದೆ ಅರಿವು ಅಂತರಂಗದಲ್ಲಿ ಪ್ರಾಣಲಿಂಗ. ಅರಿವು ನಿಮ್ಮ ಜೀವನದೊಳಗೆ ಸೇರಿಕೊಂಡಾಗ ನಿಮ್ಮ ಪ್ರಾಣದಲ್ಲಿ ಒಂದು ಭಾಗ ಆಗಿಬಿಡ್ತದೆ. ಅದು ಮುಖ್ಯವಾಗಿ ಅರಿವು ಭಾವದಲ್ಲಿ ಆತ್ಮಲಿಂಗ. 3 ಹೇಳ್ತಾರೆ, ಬಾಹ್ಯದಲ್ಲಿ, ಪ್ರಾಣದಲ್ಲಿ ಮತ್ತು ಆತ್ಮದಲ್ಲಿ. ಹೇಗಾಗಬೇಕದು? ಮೊದಲು ಬಾಹ್ಯದಲ್ಲಿ ಇಷ್ಟಲಿಂಗ ಆಗಿ, ಅಂತರಂಗದಲ್ಲಿ ಪ್ರಾಣಲಿಂಗ ಆಗಿ, ಭಾವದಲ್ಲಿ ಆತ್ಮಲಿಂಗ ಆಗಬೇಕು. ಅಂದರೆ ಪೂರ್ತಿ ಒಳಗೂ ಹೊರಗೂ ಕೂಡ ಅರಿವಿನ ತುಂಬಿಕೊಂಡಂಥ ವ್ಯಕ್ತಿ. ಬರೀ ಹೊರಗೆ ಮಾತಾಡೋದು ಮಾತ್ರ ಅರಿವಲ್ಲ, ಪ್ರಾಣದಲ್ಲಿ ಸೇರ್ಕೊಂಡು ನಡವಳಿಕೆಯಲ್ಲಿದ್ದದ್ದಲ್ಲ, ಮಾತಿನಲ್ಲಿ, ನಡವಳಿಕೆಯಲ್ಲಿ, ನಿಮ್ಮ ಬದುಕಿನಲ್ಲೇ ಅರಿವು ತೇರ್ಕೊಂಡಾಗ ಅದು ಪೂರ್ತಿ ಪಕ್ವವಾದಂಥ ಜೀವ. ಇದು ಕಾರಣ ವಚನ. ಆದ್ದರಿಂದ ವಾದಿಸಿದಲ್ಲಿ ಹುರುಳಿಲ್ಲ. ಬರೀ ವಾದ ಮಾಡೋದ್ರಲ್ಲಿ ಯಾವ ಸತ್ಯವೂ ಇಲ್ಲ, ಯಾವ ಪ್ರಯೋಜನವೂ ಇಲ್ಲ. ಮಹತ್ವ ಮಾಡುವಲ್ಲಿ ಹುರುಳಿಲ್ಲ. ಸಾಧನೆ ಮಾಡ್ತೀನಿ ಅಂತ ಹೋಗ್ತಿರಲಿಲ್ಲ, ಅದರಲ್ಲಿ ಹುರುಳಿಲ್ಲ. ನಿಜ ಹುರುಳು ಯಾವುದು ಅಂದರೆ ಲಿಂಗ ಜ್ಞಾನವೇ ಹುರುಳು. ನೀನು ಆತ್ಮನ ಸ್ವರೂಪ ಅಂತ ತಿಳ್ಕೊಳ್ಳೋದಿದೆಯಲ್ಲ, ಒಳಗಿನ ತಿಳುವಳಿಕೆ ಇದೆಯಲ್ಲ, ಅದು ನಿನಗೆ ಹುರುಳು. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಸಿದ್ದರಾಮೇಶ್ವರ್ ಹೇಳಿದಂಥ ವಚನ ನನಗೆ ಭಾಳ ಇಷ್ಟವಾದಂಥದ್ದು. ಇದನ್ನೇ ನಮ್ಮ ನಾರಾಯಣ ಸೂಕ್ತ ಎಷ್ಟು ಚೆನ್ನಾಗಿ ಹೇಳ್ತದೆ. ಒಳಗೂ ಹೊರಗೂ ಒಂದೇ ಆಗಿರಬೇಕು. ಬಸವಣ್ಣ ಹೇಳಿದಂಗೆ ಇದು ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಅಂತರಂಗ ಬಹಿರಂಗ ಶುದ್ಧಿ ಆದಾಗ ಮಾತ್ರ ಅರಿವು ಪೂರ್ತಿ ಮನಸ್ಸಲ್ಲಿ ಇಳ್ಕೊಂಡಿದೆ ಅಂತ ಅರ್ಥ. ಅದು ನಾರಾಯಣ ಸೂಕ್ತದಲ್ಲಿ ಹೇಳ್ತಾರೆ, ಅಂತರ್ಬಹಿಷ್ಯ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಒಳಗೆ ಹೊರಗೆ ಎರಡು ಒಂದೇ ಇರಬೇಕು. ಉದಾಹರಣೆ ಕೊಡ್ತಾರೆ, ಒಂದು ಖಾಲಿ ಮಡಿಕೆ ಇಟ್ಟಿರಿ. ರೂಮಲ್ಲಿ ಒಂದು ಖಾಲಿ ಮಡಿಕೆ ಇಟ್ಟರೆ ಮಡಿಕೆ ಒಳಗೂ ಗಾಳಿ ಇದೆ, ಮಡಿಕೆ ಹೊರಗೇನೂ ಗಾಳಿ ಇದೆ. ಅದನ್ನು ಗಮನಿಸ್ತೀವಿ ಹೇಗೆ? ಇದು ಮಡಿಕೆ ಒಳಗಿನ ಗಾಳಿ, ಇದು ಮಡಿಕೆ ಹೊರಗಿನ ಗಾಳಿ ಅಂತ ಎರಡಾಯಿತು. ಟಳ್ಳಂತ ಮಡಿಕೆ ಒಡೆದ್ಬಿಡಿ, ಏನಾಗ್ತದೆ ಅವಾಗ? ಒಳಗಿನ ಹೊರಗಿನ ಗಾಳಿ ಒಂದೇ ಆಗುತ್ತೆ. ಹಾಗೆ ಬಾಹ್ಯದಲ್ಲಿ ಮಾತ್ರ ಅಲ್ಲ, ಒಳಗೂ ಅಂತರಂಗದಲ್ಲಿ ನಾನು ಅರಿವನ್ನು ತುಂಬಿಕೊಂಡಾದರೆ ಅದು ಮಾತ್ರ ಒಳ್ಳೆಯದು ಅಂತ ಹೇಳ್ತಾರೆ. ಕೆಲವೊಂದು ಸಲ ನಮ್ಮ ಅಜ್ಞಾನದ ಅರಿವು ಇರಬೇಕಾಗ್ತದೆ ನಮಗೆ. ಎಷ್ಟೋ ಸಲ ನಮಗೆ ಏನು ಗೊತ್ತಿಲ್ಲ ಅನ್ನೋದೇ ಗೊತ್ತಿಲ್ಲ. ಇಂಗ್ಲೀಷಲ್ಲೊಂದು ಭಾಳ ಚಂದದ ಮಾತಿದೆ, ಹೀ ಹೂ ನೋಸ್ ನಾಟ್ ಆ್ಯಂಡ್ ನೋಸ್ ನಾಟ್ ಹಿ ನೋಸ್ ನಾಟ್, ಹೀ ಈಸ್ ಅ ಫೂಲ್ ಶನ್ಯಂ ಅಂತ. ಹೀ ಹೂ ನೋಸ್ ನಾಟ್, ಅವನಿಗೆ ಗೊತ್ತಿಲ್ಲ. ನೋಸ್ ನಾಟ್ ಹಿ ನೋಸ್ ನಾಟ್, ಗೊತ್ತಿಲ್ಲ ಅಂತೂ ಗೊತ್ತಿಲ್ಲ ಅವನಿಗೆ. ಹೀ ಈಸ್ ಅ ಫೂಲ್ ಶನ್ಯಂ, ಹುಚ್ಚಿದ್ದಾನೆ, ಬಿಟ್ಬಿಟ್ರಿ, ಅವನು ಹಚ್ಕೊಳಕ್ಕೆ ಹೋಗಬೇಡಿ. ಹೀ ಹೂ ನೋಸ್ ನಾಟ್ ಆ್ಯಂಡ್ ನೋಸ್ ಹಿ ನೋಸ್ ನಾಟ್. ಹೀ ನೋಸ್ ನಾಟ್, ಅವನಿಗೆ ಗೊತ್ತಿಲ್ಲ, ಆದರೆ ಗೊತ್ತಿಲ್ಲ ಅಂತ ಗೊತ್ತಿದೆ ಅವನಿಗೆ. ಹೀ ಈಸ್ ಇನ್ನೋಸೆಂಟ್, ಟೀಚ್ ಹಿಮ್, ಅವನಿಗೆ ಕಲಿಸಿ. ಹೀ ಹೂ ನೋಸ್ ಆ್ಯಂಡ್ ನೋಸ್ ಹಿ ನೋಸ್, ಹೀ ಈಸ್ ವೈಸ್, ಫಾಲೋ ಹಿಮ್ ಅಂತ. ಯಾರಿಗೆ ಗೊತ್ತಿದೆಯೋ, ಗೊತ್ತಿದೆ ಅಂತ ಗೊತ್ತಿದೆಯೋ ಅಂಥ ಬುದ್ಧಿವಂತ ಅವನ ಹಿಂದೆ ಹೋಗಿ ನೀವು ಅಂತ. ಎಷ್ಟು ಚಂದದ ಮಾತು. ಕೆಲವೊಂದು ಸಲ ನಮ್ಮ ಜೀವನದಲ್ಲಿ ಘಟನೆಗಳಾಗ್ತಾವೆ, ತಮಾಷೆ ಘಟನೆಗಳು, ಟಕ್ಕಂತ ಒಂದು ಅರಿವನ್ನು ಕೊಡ್ತವೆ. ತಾತ್ಪೂರ್ತಿಕ ಅರಿವಾದರೂ ಕೂಡ ಅಡ್ಡಿ ಇಲ್ಲ, ಸ್ವಲ್ಪ ಪ್ರಯೋಜನಕ್ಕೆ ಬರ್ತದೆ. ನನಗೆ ಆದಂಥ ಘಟನೆ ಇದು. ಸುಮಾರು 25 ವರ್ಷದಿಂದ 30 ವರ್ಷದಿಂದ 3 ದಶಕದ ಹಿಂದೆ ನಾನು ಬಸವೇಶ್ವರ ನಗರಕ್ಕೆ ಹೋಗ್ಬೇಕು. ಹೆಬ್ಬಾಳದಿಂದ ಮೇಕ್ರಿ ಸರ್ಕಲ್ನಿಂದ ತಿರ್ಕೊಂಡು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮುಂದೆ ಯಶವಂತಪುರ ಮೇಲೆ ಬರಬೇಕು. ನನ್ನ ಮಗ 4ನೇ ಕ್ಲಾಸ್ ಇದ್ದ ಅವಾಗ.
ಈ ಶಾಲೆಯಲ್ಲಿ ಪ್ರಾಜೆಕ್ಟ್ ವರ್ಕ್ ಕೊಡ್ತಾರಲ್ಲ, ಗೊತ್ತಲ್ಲ ಪ್ರಾಜೆಕ್ಟ್ ವರ್ಕ್ ಅಂದರೆ ಅಪ್ಪ ಅಮ್ಮನ ವರ್ಕ್ ಅದು ಅಂತಿರ್ತದೆ. ಎಲ್ಲ ಮಾಡಿ ಚೆಂದಾಗಿ ಬಾಕ್ಸ್ ಎಲ್ಲ ಮಾಡಿ ಕೊಟ್ಟಿದ್ದೆ ಅದನ್ನು ತೊಗೊಂಡು ಹೊರಟ ಅವನು. ನಂದೊಂದು ಅಂಬ್ಯಾಸಡರ್ ಕಾರ್ ಇತ್ತು, ನಾನೇ ಓಡಿಸ್ತಾ ಇದ್ದೆ. ಮಿನಿ ಲಾರಿ ಇದ್ದಂಗೆ ಅಂಬ್ಯಾಸಡರ್ ಕಾರ್ ಅಂದರೆ ಅದು. ಮುಂದೆ ನಾನು ಕೂತಿದ್ದೀನಿ, ಹಿಂದೆ ಅವನು ಪ್ರಾಜೆಕ್ಟ್ ಇಟ್ಕೊಂಡು ಹಿಂದೆ ಕೂತಿದ್ದ ಹುಡುಗ. ಆ ಮೇಕರ್ ಸರ್ಕಲ್ ದಾಟಿ ಮುಂದೆ ಮೇಲೆ ಅವನ ಶಾಲೆ. ಅವನು ಇಳ್ಕೊಂಡ. ಮಕ್ಕಳ ಪರಿಸ್ಥಿತಿ ಭಾಳ ಕಷ್ಟ ಈಗ. ಹೇಗಲಿಗೆ ಒಂದು ಚೀಲ, ಈ ಕಡೆ ವಾಟರ್ ಬಾಟ್ಲು, ಟಿಫಿನ್ ಕ್ಯಾರಿಯರು, ಈ ಪ್ರಾಜೆಕ್ಟ್ ಬಾರಿ ಹಿಡ್ಕೋಬೇಕು ಅವನು. ನೋಡಿ, ಇರೋದು 2 ಕೈ, ಅದಕ್ಕೆ ದೇವರಿಗೆ 4 ಕೈ ಯಾಕೆ ಅಂತ ಗೊತ್ತಾಗುತ್ತೆ ನನಗೆ. ಎಷ್ಟೊಂದು ಕೊಡ್ತೀವಲ್ಲ ದೇವರಿಗೆ, ಹಿಡ್ಕೋಬೇಕಲ್ಲ ಅದನ್ನು. ಅವನೇನು ಮಾಡ್ದ, ಈ ಇಟ್ಕೊಂಡಿದ್ದಾನೆ, ಎಲ್ಲ ಹೆಗಲಿ ಹಾಕ್ಕೊಂಡು ಪ್ರಾಜೆಕ್ಟ್ ಹಿಂಗೆ ಇಟ್ಕೊಂಡ. ಇನ್ನು ಬಾಗಿಲು ಹಾಕೋದು ಹೆಂಗೆ, ಇಳಿದಿದ್ದಾನಲ್ಲ ಕಾರಿಂದ, ಹಿಂಗೆ ಭುಜದಿಂದ ಹೆಂಗೆ ತಳ್ಳಿದ. ಸಣ್ಣ ಹುಡುಗ. ಈ ಅಂಬ್ಯಾಸಡರ್ ಕಾರ್ ಹೆಂಗೆ ತಕ್ಷಣ ಲಾಕ್ ಆಗೋದಿಲ್ಲ, ಅದು ಇಟ್ ಟೇಕ್ಸ್ ಟೈಮ್. ಹಿಂಗೆ ಮಾಡಿದಾಗ ಆಗಿದೆ ಅಂತ ಹೊರಟ. ನಾನು ಹೊರಟು ಬಿಟ್ಟೆ ಮುಂದೆ. ಜೋರಾಗಿ ಹೋಗಿ ಆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮುಂದೆ ಒಂದು ಸರ್ಕಲ್ ಇತ್ತು ಅವಾಗ, ಈಗೆಲ್ಲ ಸರ್ಕಲ್ ಹೋಗ್ಬಿಟ್ಟಿದ್ದಾವೆ. ಆ ಸರ್ಕಲ್ ಮುಂದೆ ಸುಯಿ ಅಂತ ಟರ್ನ್ ಮಾಡ್ಕೊಂಡು ಸೀದಾ ಯಶವಂತಪುರ ಕಡೆ ಹೋಗ್ತಾ ಇದ್ದೀನಿ. ತಮಾಷೆ ಆಯ್ತು ಅವಾಗ. ನಾನು ರೋಡಲ್ಲಿ ಜನ ಇಲ್ಲ, ಬೆಳಗ್ಗೆ 7:15, ಜಾಸ್ತಿ ಜನ ಇಲ್ಲ. ಬೆಂಗಳೂರು ಎಷ್ಟು ಗದ್ದಲಾನೂ ಇರಲಿಲ್ಲ 3 ದಶಕದ ಹಿಂದೆ. ಹೋಗ್ತಿರ್ಬೇಕಾದ್ರೆ ಹಿಂದೊಂದು ಮಾರುತಿ ಕಾರ್ ಕಾಣಿಸ್ತು, ರೆಡ್ ಮಾರುತಿ ಕಾರ್. ನನ್ನ ರೇರ್ ಮಿರರ್ದಲ್ಲಿ ಕಾಣಿಸ್ತಾ ಇತ್ತು, ಅವನು ಹುಡುಗ ಓಡಿಸ್ತಾ ಇದ್ದಾನೆ ಅಂತ. ಅವನೇನು ಮಾಡ್ದೆ ಗೊತ್ತಾ, ಒಂದು ಹಾರ್ನ್ ಬಾರಿಸ್ತಾನೆ, ಲೈಟ್ ಹಾಕ್ತಾನೆ ಆಫ್ ಮಾಡ್ತಾನೆ, ಲೈಟ್ ಹಾಕ್ತಾನೆ ಆಫ್ ಮಾಡ್ತಾನೆ. ಅಂದರೆ ನನ್ನ ಅಟೆನ್ಷನ್ ಎಳಿಬೇಕು ಅಂತ ಮಾಡ್ತಿದ್ದಾನೆ ಅವನು. ನನಗೆ ಆಗಬೇಕು, ಹೋಗ್ತಿದ್ರು, ಹೋಗೋ ಮಾರಾಯ ನೀ ಮುಂದೆ ಅಂತ ಕೈ ಮಾಡಿದ. ಸೈಡ್ ಕೊಟ್ಟು ಹೋಗಿ ನೀನು ಒಂದು ಸೈಡ್ ಸರಿಸ್ಕೊಂಡೆ. ಅವನು ಇನ್ನೂ ಜೋರಾಗಿ ಹಾರ್ನ್ ಮಾಡೋಕ್ಕೆ ಶುರು ಮಾಡಿದ, ಲೈಟ್ ಕೊಡೋಕ್ಕೆ ಶುರು ಮಾಡಿದ. ನನಗೆ ಕೋಪ ಬಂದ್ಬಿಡ್ತು. ಈ ಹುಡುಗರ ಹಣೆ ಬರೀ ಇಷ್ಟು. ಅಪ್ಪ ಅಮ್ಮ ಬುದ್ಧಿ ಇಲ್ಲ, ಹುಡುಗರ ಕೈಯಲ್ಲಿ ಕಾರ್ ಕೊಡ್ತಾರೆ. ಇದು ಅಹಂಕಾರ ನೋಡಿ, ಒಂದಿಷ್ಟು ದುರಹಂಕಾರ. ಒಂದು ಖಾಲಿ ಇದೆ ರಸ್ತೆ, ಹೋಗ್ಬೇಕಿಲ್ಲ, ಹಾರ್ನ್ ಬಾರಿಸ್ತಾನೆ, ಲೈಟ್ ಕೊಡ್ತಾನೆ ಅಂತ ಬೈಕೊಂಡೆ. ಅವನ್ನೆಲ್ಲ ಅವ್ರ ತಂದೆ ತಾಯಿನೂ ಬೈಕೊಂಡೆ. ಇವನಿಗಿಂತ ಕಾರ್ ಕೊಟ್ಟು ಕಳಿಸ್ತಾರೆ, ಅವನು ಬಿಡ್ತಾನೇ ಇಲ್ಲ, ಒಂದೇ ಸಮ ಹಾರ್ನ್ ಬಾರಿಸ್ತಾನೆ, ಲೈಟ್ ಹಚ್ತಾನೆ. ನನಗೆ ಭಾರಿ ಕೋಪ ಬಂತು. ಇನ್ನು ಇಳಿದು ಬೈಬೇಕು ಅಂದ್ಕೊಂಡಿದ್ದೆ. ಅಷ್ಟರೊಳಗೆ ನಾನು ಓವರ್ಟೇಕ್ ಮಾಡ್ಕೊಂಡು ಸೈಡಿಗೆ ಬಂದ. ಜೋರಾಗಿ ಕೂತ್ಕೊಂಡು ಹುಡುಗ, ಸರ್ ಹಿಂದಿನ ಡೋರ್ ಓಪನ್ ಆಗಿದೆ ಸರ್ ಅಂದ. ನನ್ನ ಕಾರಿಂದು ಹಿಂದಿನ ಡೋರ್ ಓಪನ್ ಆಗಿದೆ. ಅಂಬ್ಯಾಸಡರ್ ಕಾರ್ ಡೋರ್ ಓಪನ್ ಆಗಿ ಹೋದ್ರೆ ರೋಡ್ ತುಂಬ ಹೋಗುತ್ತೆ ಅದು. ನನಗೆ ಎಂಥ ನಾಚಿಕೆ ಆಗ್ಬಿಡ್ತು ಅಂದರೆ, ಕಾರ್ ನಿಲ್ಲಿಸಿ, ನೀವು ನಿಲ್ಲಿಸಪ್ಪ ಪುಣ್ಯ ಅಂತ ಹೇಳಿ ನಿಲ್ಲಿಸಿದ. ಅವನು ಯಾರಿಗಾದರೂ ಹೊಡೆದಿದ್ರೆ ಏನು ಗತಿ ಹೇಳಿ. ಇಡೀ ಬಾಗಿಲು ತಕ್ಕೊಂಡು ಹಾಗೆ ಹೊಡ್ತಾ ಇದ್ದೀನಿ. ನಂದು ರೆಕ್ಲೆಸ್ ಡ್ರೈವಿಂಗ್, ಅವನದಲ್ಲ. ನನ್ನ ರೆಕ್ಲೆಸ್ ಡ್ರೈವಿಂಗ್ ಅದು ನೋಡೇ ಇಲ್ಲ. ನಾನು ಬಾಗಿಲು ತೆಗೆದದ್ದು ನಿಲ್ಲಿಸಿದ. ಹುಡುಗ ಬಂದು ಅವ್ನು ಕ್ಷಮೆ ಕೇಳ್ಕೊಂಡೆ, ಸಾರಿ ಮಾರಾಯ ನೀನು ಬೈಕೊಂಡ್ಬಿಟ್ಟಿದ್ದೆ ನಾನು ಅಂತ. ಇಲ್ಲ ಸರ್, ನೀವು ಸರ್ಕಲ್ ಹತ್ರ ತಿರುಗಿದ ತಕ್ಷಣ ಬಾಗಿಲು ಓಪನ್ ಆಗಿಬಿಡ್ತದು, ನೀವು ನೋಡೇ ಇಲ್ಲ, ಯಾರಿಗಾದರೂ ಬಡಿದ್ರೆ ಕಷ್ಟ ಅಲ್ವಾ ಸರ್ ಅಂದ. ಒಂದೇ ಸಲ ಅರಿವಾಗಲಿಲ್ವ ಅವಾಗ? ಅವ್ನು ಬೈತಾ ಇದ್ದೆ, ನಾನು ಬುದ್ಧಿ ಇಲ್ಲ ಅವನಿಗೆ, ಅವ್ರ ಅಪ್ಪನಿಗೆ ಬುದ್ಧಿ ಇಲ್ಲ ಅಂತ ಇದ್ದೆ. ಬುದ್ಧಿ ಇಲ್ಲದೆ ಇದ್ದದ್ದು ನನಗೆ ಅಂತ ಗೊತ್ತಾಯ್ತು. ಕಾರ್ ಬಾಗಿಲು ತಕ್ಕೊಂಡು ಓಡಿಸ್ತಾ ಇದ್ದೀನಲ್ಲ ನಾನು. ಆ ಕ್ಷಣದಲ್ಲಿ ಅನ್ನಿಸ್ತು, ವಿಚಾರ ಮಾಡಲಾರ್ದೆ ಜನಕ್ಕೆ ಬೈತೀವಲ್ಲ, ಇದೆಂಥ ತಪ್ಪು ಅಂತ ಅನ್ನಿಸ್ಲಿಲ್ಲ. ಆ ಕ್ಷಣದ ಅರಿವು ಕೂಡ ಒಂದು ಸಲ ಬೆರಗನ್ನು ಹುಟ್ಟಿಸುತ್ತೆ. ನಮ್ಮ ಅಜ್ಞಾನದ ಅರಿವದು. ನನ್ನ ಕಡೆ ತಪ್ಪಿದೆ ಅಂತ ಗೊತ್ತಿಲ್ಲದೆ ಇನ್ನೊಂದು ಕಡೆ ತಪ್ಪು ಹುಡ್ಕೋಕೆ ಹೋಗ್ತೇನಲ್ಲ, ಅದು ಅರಿವಾಗುವಂಥದ್ದು. ಕೆಲವೊಂದು ಸಲ ಅಜ್ಞಾನದಿಂದ ದೊಡ್ಡ ಕ್ವಾಂಟಮ್ ಜಂಪ್ ಎತ್ತರಕ್ಕೆ ಹೋಗ್ಬಿಡುತ್ತೆ ಮನುಷ್ಯ. ತುಳಸಿದಾಸರದ್ದು ಆದದ್ದು ಹಾಗೇನೆ. ತುಳಸಿದಾಸರು ಮದುವೆ ಆಗಿದ್ದಾರೆ, ಹೊಸದಾಗಿ ಮದುವೆ ಆದವರು. ಹೆಂಡತಿ ತಾಯಿ ಮನೆಗೆ ಬಂದಿದ್ದಾಳೆ. ತುಳಸಿದಾಸರು ಆ ಕಡೆ ಇದ್ದಾರೆ. ನದಿ ಭೋರ್ಗರ ಹರಿತಾ ಇದೆ ಮಳೆಗಾಲದಲ್ಲಿ. ಹೆಂಡತಿ ಕಡೆ ಹೋಗಬೇಕು ಅಂತ ಬಂದ್ಬಿಟ್ರು. ಏನೂ ಕಾಣಿಸ್ತಿಲ್ಲ, ಎಲ್ಲ ಬಿಟ್ಟರು. ನದಿ ಈಸ್ಕೊಂಡು ಬಂದರು. ಅದು ಹೆಂಗೆ ಭೋರ್ಗರೆ ನದಿಯಲ್ಲಿ ಈಸಿದ್ರು, ಈಸ್ಕೊಂಡು ಈ ಕಡೆ ಬಂದರು. ಹೆಂಡತಿ ಅಟ್ಟದ ಮೇಲೆ ಇದ್ದಾಳೆ. ಮಾವು ನೆಬ್ಸೋಂಗಿಲ್ಲ, ಎಬ್ಸೋದು ಬೇಡ. ಏನು ಮಾಡಬೇಕು, ಮೇಲೆ ಹತ್ತಬೇಕು. ನೋಡಿದ್ರು ಯಾವುದೋ ಒಂದು ಹಗ್ಗ ಜೋತ್ ಬಿದ್ದಿತ್ತು. ಹಗ್ಗ ಹಿಡ್ಕೊಂಡು ಹತ್ತಿಬಿಟ್ರು. ಹತ್ತಿ ಮೇಲೆ ಹೋದಾಗ ಹೆಂಡತಿ ಹೇಳ್ತಾಳೆ, ಹೆಂಗೆ ಬಂದ್ರಿ, ನದಿ ಭಾರಿ ಮಹಾಪೂರ ಇದೆಯಲ್ಲ ಅಂತ. ಅದೇನು ಗೊತ್ತಾಗಲಿಲ್ಲ ನನಗೆ, ನೀನು ನೆನಪಾಯ್ತು ಬಂದುಬಿಟ್ಟೆ ಅಂದರು. ಮೇಲೆ ಹೆಂಗೆ ಬಂದ್ರಿ ಅಂತ. ಹಗ್ಗ ಕಟ್ಟಿದ್ರು. ಹಗ್ಗ ಇಲ್ಲ, ನೋಡಿದ್ರೆ ಹಾವದು. ಅಂದರೆ ಆ ಹೆಂಡತಿ ನೋಡಬೇಕು ಅಂತ ಆ ಥರದಲ್ಲಿ ಆ ನದಿ ಭರಾಟೆ ಕಾಣಿಸಿಲ್ಲ, ಹಾವು ಕಾಣಿಸಿಲ್ಲ. ಆಕೆ ಹೆಂಡತಿ ಒಂದೇ ಮಾತು ಹೇಳಿದ್ಲು, ನನ್ನಲ್ಲಿ ತೋರಿಸುವಂಥ ಪ್ರೀತಿ ನಾನು ಈ ಭಗವಂತನಲ್ಲಿ ತೋರಿಸಿದ್ರೆ ದೊಡ್ಡ ಸಂತ ಆಗಿಬಿಡ್ತಿದ್ದೆಪ್ಪ ಅಂದ್ಲು. ಆ ಕ್ಷಣಕ್ಕೆ ಬಿಟ್ಟರು. ಆ ಕ್ಷಣಕ್ಕೆ ಎಲ್ಲ ಬಿಟ್ಟು ಆ ತುಳಸಿದಾಸರ ಜೀವನ ತುಂಬ ರಾಮಾನಿ ಆಯಿತು. ರಾಮಚರಿತ್ ಮಾನಸ್ ಬಂತು. ಇಡೀ ಜೀವನನೇ ರಾಮನ ಚರಿತ್ರೆ ಮಾಡೋದ್ರಲ್ಲಿ ನಿರ್ಮಾಣ ಆಯಿತು. ಒಬ್ಬ ಸಂತ ಆಗೋದ. ಒಂದು ಘಳಿಗೆಗೆ ಬಂದಂಥ ಅರಿವು, ಆ ಅರಿವು ನಮಗೆ ಬೆರಗನ್ನು ಹುಟ್ಟಿಸುತ್ತೆ. ಅಂಥ ಬೆರಗು ಬರೋದು ಯಾವಾಗ? ನಮ್ಮ ಅಜ್ಞಾನವನ್ನು ಕಂಡಾಗ. ಇನ್ನೊಂದು ವಿಚಿತ್ರ ಇದೆ. ಇದು ನಮಗೆ ನಮ್ಮಲ್ಲಿರುವಂಥ ಶಕ್ತಿಯ ಅರಿವು ಆಗೋದು ಯಾವಾಗ ಗೊತ್ತಾ? ಮತ್ತೊಬ್ಬರು ಹೇಳಿದಾಗ. ಕೆಲವು ಸಲ ನಮ್ಗೆ ಗೊತ್ತೇ ಇರಲ್ಲ ನಮ್ಮ ಶಕ್ತಿ ಏನಿದೆ ಅಂತ. ಸಿಂಪಲ್ ಒಂದೇ ಉದಾಹರಣೆ, ಜಾಸ್ತಿ ಹೇಳೋಕೆ ಹೋಗಲ್ಲ, ಒಂದೊಂದೇ ತೊಗೊಂಡು ಹೋಗ್ತೀನಿ. ಆಂಜನೇಯ
ಪುಟ್ಟ ಹುಡುಗ ಆಂಜನೇಯ ಇದ್ದಾಗ ವಿಪರೀತ ಗಲಾಟೆ ಮಾಡ್ತಿದ್ದ. ರಾಮಾಯಣ ಕಥೆ ನಿಮ್ಗೆ ಗೊತ್ತು. ವಿಪರೀತ ಗಲಾಟೆ ಮಾಡ್ತಿದ್ದ. ಇವರು ನಮ್ಮ ಋಷಿಗಳಿಗೆ ಯಜ್ಞ ಮಾಡೋಕ್ಕೆ ಕೊಡ್ತಿರ್ಲಿಲ್ಲ, ಭಾಳ ತೊಂದರೆ ಆಗ್ತಿತ್ತು. ಅದಕ್ಕೆ ಅವರಂದರು, ನೀನು ಉಪದ್ವ್ಯಾಪ್ತನ ಸ್ಟಾಪ್ ಮಾಡು, ಬಂದ್ ಮಾಡು, ನೀನು ಶಕ್ತಿ ಅರಿವು ನಿನಗೆ ಆಗೋದು ಬೇಡ ಅಂತ ಶಾಪ ಕೊಟ್ಟರು. ತಾಯಿ ಅಂಜನಾದೇವಿ ಹೋಗಿ ಕೇಳಿದ್ದು, ನನ್ನ ಮಗನಿಗೆ ಇಂಥ ಶಾಪ ಕೊಟ್ಟರೆ ಏನು ಗತಿ ಅಂತ. ಏನು ಚಿಂತೆ ಮಾಡಬೇಡಮ್ಮ, ಈಗ ಶಕ್ತಿ ಬೇಕಾಗಿಲ್ಲ ಅವನಿಗೆ, ಮುಂದೆ ಅವನ ಶಕ್ತಿ ಇದೆ ಅಂತ ಯಾರಾದರೂ ನೆನಪು ಮಾಡಿದರೆ ಸಾಕು, ಅವನ ಶಕ್ತಿ ಅರಿವಾಗ್ತದೆ ಅವನಿಗೆ ಅಂತ. ಸಮುದ್ರ ಲಂಘನ ಮಾಡಬೇಕಲ್ಲ, ಸಾಗರ ದಾಟಿ ಹೋಗಬೇಕು ಅಂದಾಗ ಎಲ್ಲರೂ ಆಗಲ್ಲ ಅಂದರು. ಅಂಗದ, ನೀಲ ಎಲ್ಲರೂ ಒಂದು ನಮಗೆ ದೂರ ಆಗೋದಿಲ್ಲ ಅಂದರು. ಆಂಜನೇಯ ಹೇಳಿದ, ನನಗೂ ಆಗಲ್ಲ ಅಷ್ಟು ದೂರ ಹಾರೋದಕ್ಕೆ ಅಂತ. ಅವಾಗ ಜಾಂಬು ಅಂತ ಹೇಳ್ತಾ, ನೀನು ಮರ್ತಿದ್ಯಪ್ಪ, ನಿನಗೆ ಗೊತ್ತಿಲ್ಲ, ಋಷಿಗಳ ಶಾಪ ಇದೆ ನಿನಗೆ, ನಿನ್ನಂಥ ಶಕ್ತಿ ಯಾರಿದೆಯೋ ಮಾರಾಯ, ಈ ಸಮುದ್ರ ಅಲ್ಲ, ಪೂರ್ತಿ ಇಡೀ ಪ್ರಪಂಚ ಹಾರ್ಕೊಂಬರೋ ಶಕ್ತಿ ಇದೆ ನಿನಗೆ ಅಂದಾಗ ಆಂಜನೇಯ ಹೌದಾ ಅಂದ. ಆ ಶಾಪ ವಿಮೋಚನೆ ಆಯಿತು ಅನ್ನೋದೆಲ್ಲ ಥೇರಿಯವು, ಬಿಟ್ಬಿಡಿ ಅವನ್ನೆಲ್ಲ. ಮುಖ್ಯವಾಗಿ ಯಾರಾದರೂ ಒಬ್ಬರು ಮೋಟಿವೇಟರ್ ಬೇಕಾಗ್ತಾರೆ ಜೀವನದಲ್ಲಿ. ಅಸಾಧ್ಯ ಶಕ್ತಿ ಆಗಿಬಿಡುತ್ತೆ, ಗೊತ್ತೇ ಇರಲ್ಲ ನಮಗೆ ಹಿಂಗೆ ಮಾಡ್ಬೋದು ಅಂತ. ಎಷ್ಟೋ ಜನ ಕೇಳಿದ್ದೀನಿ ನಾನು. ಡಾಕ್ಟರ್ ಕಲಾಂ ಅವ್ರನ್ನ ಕೇಳಿದಾಗ ಹೇಳ್ತಿದ್ರು, ಸರ್ ನಿಮಗೆ ಹೆಂಗೆ ಬಂತಿದ್ದು DRDO ಹೋಗಬೇಕು ಅಂತ. ಅವ್ರ ಜೊತೆಗೆ 15 ವರ್ಷ ಇದ್ದವನು ನಾನು. ಅವ್ರು ರಾಷ್ಟ್ರಪತಿ ಆಗೋದಕ್ಕಿಂತ ಮೊದಲಿಂದ ಪರಿಚಯ. ಅದೇನು ಸಂತೋಷದ್ದಲ್ಲ, ನಾನು ಭಾಗ್ಯ ಅದು. ಅವರು ಅಣ್ಣಾ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ದಾಗಿಂದ ನನ್ನ ಪರಿಚಯ. ಅವ್ರು ಕೇಳಿದ್ರೆ ಹೆಂಗೆ ಐಡಿಯಾ ಬಂತು ಸರ್, ಮನೆತನದಲ್ಲಿ ಯಾರೂ ಇಲ್ಲ ಬುದ್ಧಿವಂತರು, ಅಂದರೆ ಜಾಸ್ತಿ ಓದಿದವರಿಲ್ಲ, ಹೇಗೆ ಬಂತು ನಿಮಗೆ ಅಂತ. ಒಂದೇ ಸದ ಉದಾಹರಣೆ ಹೇಳಿದ್ರು, ಮೇಷ್ಟ್ರು ಮಾಡಿದರು ಇದನ್ನು ಅಂತ. ಆ ಕತೆ ಒಂದು 10 ಸಲ ಹೇಳಿರ್ಬೇಕು ನನಗೆ ಅವರು. ಐ ಆಮ್ ನೆವರ್ ಟಯರ್ಡ್ ಆಫ್ ಲಿಸ್ನಿಂಗ್ ಟು ದ್ಯಾಟ್. ನಾನು ಮೇಷ್ಟ್ರು ಮಾಡಿದರು. ಶಾಲೆಯಲ್ಲಿ ಹೇಳೋರು ಪಕ್ಷಿ ಚಿತ್ರ ಬರೆದು, ನೋಡು ಪಕ್ಷಿ ಹೆಂಗೆ ಹಾರ್ತದೆ, ರೆಕ್ಕೆ ಹಿಂಗೆ ಬಿಡೋದು, ಗಾಳಿ ಹಿಂಗೆ ತಳ್ಳಿ ಮುಂದೆ ಹಾಕ್ತದೆ ಅಂತ ಹೇಳ್ತಾಯಿದ್ರು. ಆದರೆ ಮೇಷ್ಟ್ರು ಎಷ್ಟು ಒಳ್ಳೆಯವರು ಅಂದರೆ, ಜಾಸ್ತಿ ವಿಷಯ ಗೊತ್ತಿರಲಿಕ್ಕಿಲ್ಲ ಅವ್ರಿಗೆ, ಈಗ ಗೊತ್ತಾಗುತ್ತೆ ನನಗೆ. ಆದರೆ ದಿನ ಬಂದು ಹೇಳೋರು, ಮಕ್ಕಳೇ ಇಲ್ಲೇ ಇರಬೇಡ್ರು, ಜಗತ್ತು ಭಾಳ ದೊಡ್ಡದು, ಹೋಗ್ರಿ ಜಗತ್ತು ಹುಡುಕ್ರಿ, ನೀವು ಅಲ್ಲಿ ಹೋಗಬೇಕು, ಹಾರಬೇಕು ಮೇಲೆ ಅಂತ ಹೇಳಿಬಿಟ್ಟು ಒಂದ್ಸಲ ಪಕ್ಷಿ ಬಗ್ಗೆ ಹೇಳಿದರು. ನಾನು ಹೋಗಿ ಕೇಳಿದೆ ಅವ್ರಿಗೆ, ಸಮುದ್ರ ದಂಡೆ ಮೇಲೆ ನಿಂತ್ಕೊಂಡಾಗ, ಸರ್ ನೀವು ಪಕ್ಷಿ ಬಗ್ಗೆ ಹೇಳಿದ್ದೇನೋ ಸರಿ, ಗಾಳಿ ಹಿಂದೆ ತಳ್ಳಿ ಪಕ್ಷಿ ಮುಂದೆ ಹೋಗ್ತದೆ ಅಂತ ಸರಿ, ಆದರೆ ವಿಮಾನ ರೆಕ್ಕೆ ಬಡಿಯೋದೇ ಇಲ್ಲಲ್ಲ, ಹಿಂಗೆ ಇರುತ್ತೆ, ಮತ್ತು ತುಂಬ ಸಾಮಾನು ಇರ್ತದೆ, ಜನ ಇರ್ತಾರೆ, ಅದು ಹೆಂಗೆ ಹಾರ್ತದೆ ಅಂತ ಕೇಳಿದೆ. ಆಗ ನಾನು ಮೇಷ್ಟ್ರು ಹೇಳಿದರು, ಬಡ ಮೇಷ್ಟ್ರು, ಪ್ರಾಮಾಣಿಕ ಮೇಷ್ಟ್ರು ಹೇಳಿದರು, ಐ ಡೋಂಟ್ ನೋ ಸನ್, ನನಗೂ ಗೊತ್ತಿಲ್ಲ, ಯಾಕಂದರೆ ಎಂದೂ ವಿಮಾನ ನೋಡೇ ಇಲ್ಲ, ಕೆಳಗೆ ನಿಂತು ಹಿಂಗೆ ನೋಡಿದ್ದು ಹೊರತಾಗಿ ನಿಲ್ದಾಣದ ವಿಮಾನ ನೋಡಿಲ್ಲ. ಅದನ್ನು ನೀನು ನೋಡ್ಬೇಕು ಕಣೋ, ನೋಡೋದಷ್ಟೇ ಅಲ್ಲ, ಐ ಸ್ಪೀಕ್ ಇನ್ ಇಂಗ್ಲೀಷ್ ಬಿಕಾಸ್ ದಟ್ ಎಕ್ಸಾಕ್ಟ್ಲಿ ವರ್ಡ್ಸ್, ಸೇಮ್ ವರ್ಡ್ಸ್ ಈ ಟೀಚರ್ ಟೋಲ್ಡ್ ಹಿಮ್. ಅದು ಹೇಳ್ತವೆ, ಕಲಾಂ ಹೇಳ್ತಾರೆ, ಅದೇ ವರ್ಡ್ ಹೇಳೋರು. ಈ ಸೆಡ್, ಮೇಕ್ ಎನ್ ಎಕ್ಸಲೆಂಟ್ ಪ್ಲೇನ್ ಆ್ಯಂಡ್ ಟೇಕ್ ಇಟ್ ಆನ್ ಮೂನ್. ನೀನೇ ಒಂದು ಒಳ್ಳೆ ವಿಮಾನ ಮಾಡಿ ಚಂದ್ರನ ಮೇಲೆ ತೊಗೊಂಡು ಹೋಗು ಅಂದ್ರಂತೆ. ಆ ಹುಡುಗನ ಮನಸ್ಸಲ್ಲಿ ತುಂಬೋದು ನೋಡ್ರಿ. ಆ ಹುಡುಗ ಬೋಟ್ ಕಟ್ಟೋರ ಮನೆಯಲ್ಲಿ ಬೆಸ್ತರ ಜೊತೆ ಬದುಕುವಂಥ ಹುಡುಗನಿಗೆ ಆ ಮೇಷ್ಟ್ರು ತುಂಬಿದಂಥ ಕನಸು ಎಂಥ ದೊಡ್ಡದು. ಸಣ್ಣ ಕನಸು ಹಾಕಬೇಡಿ. ಅದಕ್ಕೆ ಕಲಾಂ ಯಾವಾಗಲೂ ಹೇಳ್ತಿದ್ರು, ಸ್ಮಾಲ್ ಡ್ರೀಮ್ ಈಸ್ ಅ ಕ್ರೈಮ್, ಸ್ಮಾಲ್ ಡ್ರೀಮ್ ಈಸ್ ಅ ಕ್ರೈಮ್, ಬಿಗ್ ಏಮ್ ಬಿಗ್. ಅವ್ರು ಹೇಳಿದ ಎಷ್ಟು ಚಂದ ಹೇಳಿದ್ರಂತೆ, ಒಂದು ಒಳ್ಳೆ ವಿಮಾನ ಮಾಡಿ ಚಂದ್ರನ ಮೇಲೆ ತೊಗೊಂಡು ಹೋಗು ಅಂತ. ಕೂತ್ಕೊಂಡ್ಬಿಡುತ್ತೆ ಮನಸ್ಸಿನ ಮನೇಲಿ, ವಿಮಾನ ಮಾಡಬೇಕು. ಪೇಪರ್ನಲ್ಲಿ ಬರೋ ವಿಮಾನ ಚಿತ್ರ ಕಟ್ ಮಾಡೋದು, ಪುಸ್ತಕ ಕಾಣಿಸೋದು. ಅದು ಕಾಡ್ಬಿಡ್ತು. ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜ್ಗೆ ಹೋದರು, ಅಲ್ಲಿ ಹೋದರು, ನಾಸಾಗೆ ಹೋದರು, DRDO ಚೇರ್ಮನ್ ಆದರು, ಕೊನೆಗೆ ರಾಷ್ಟ್ರಪತಿ ಆದರು. ಅವ್ರು ಹೇಳ್ತಾರೆ, ದ ಸೀಡ್ ಫಾರ್ ಮೈ ಡಿಸೈರ್ ಟು ಬಿಕಮ್ ಎನ್ ಏವಿಯೇಷನ್ ಸೈಂಟಿಸ್ಟ್ ವಾಸ್ ಸೋನ್ ಬೈ ಮೈ ಟೀಚರ್ ಆನ್ ದ ಬೀಚ್ ಆಫ್ ರಾಮೇಶ್ವರಂ ಸಮುದ್ರ ದಂಡೆ ಮೇಲೆ ನನ್ನ ಗುರುಗಳು ನನ್ನ ಮನಸ್ಸಿನಲ್ಲಿ ವೈಮಾನಿಕ ಸಿದ್ಧಾಂತದ ಬೀಜವನ್ನು ಹಾಕಿದರು ಅಂತ. ಎಲ್ಲೋ ಒಂದು ಹಾಕಿದ ಬೀಜ ದೊಡ್ಡ ಮರವಾಗಿ ಬೆಳೀತಲ್ಲ. ಅದಕ್ಕೆ ಎಲ್ಲ ಕಡೆ ಹೋದ ಟೀಚರ್ಸ್ ಕೇಳ್ತೀನಿ ನಾನು, ಇಫ್ ಎ ಪ್ರೈಮರಿ ಸ್ಕೂಲ್ ಟೀಚರ್ ಇನ್ ರಾಮೇಶ್ವರಂ ಕ್ಯಾನ್ ಪ್ರೊಡ್ಯೂಸ್ ಎ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ವಾಟ್ ಈಸ್ ಅವರ್ ಪ್ರಾಬ್ಲಮ್? ಒಂದೇ, ಆ ಮೇಷ್ಟ್ರ ಮನಸ್ಸಲ್ಲಿದ್ದಂಥ ಪ್ರೀತಿ ಇದೆಯಲ್ಲ ವಿದ್ಯಾರ್ಥಿಗಳ ಬಗ್ಗೆ, ಅದರ ಒಂದು ಅಂಶ ನಮ್ಮಲ್ಲಿದ್ದರೆ ಸಾಕು, ವಿ ಕ್ಯಾನ್ ಆಲ್ಸೋ ಪ್ರೊಡ್ಯೂಸ್ ಟಾಪ್ ಕ್ಲಾಸ್ ಪೀಪಲ್. ಅದಕ್ಕೆ ಹೇಳ್ತಾರೆ, ಶಕ್ತಿಯ ಅರಿವು ನನಗಾಗಬೇಕಾದ್ರೆ ಯಾರೋ ಒಂದು ಪ್ರಚೋದನೆ ಬೇಕಾಗುತ್ತೆ ಅಂತ. ಇನ್ನೊಂದು ವಿಚಿತ್ರ ಅಂದರೆ, ಅರಿವಾಗೋದು ಹೇಗೆ ಅಂತ ನಾನು ಹೇಳಿದೆ. ಮೊದಲು ಅರಿವಾಗಬೇಕಾದದ್ದು ಅಜ್ಞಾನದ ಅರಿವಾಯಿತು, ಎರಡನೇದು ಶಕ್ತಿ ಅರಿವು ಮತ್ತೊಬ್ಬರಿಂದ ಆಯಿತು, ಇನ್ನೊಂದು ಮೂರನೇದು ಮತ್ತೊಬ್ಬರ ಅಶಕ್ತತೆ ಕೂಡ ನಿಮಗೆ ಅರಿವಿಗೆ ಕಾರಣ ಆಗುತ್ತೆ. ನೀವೇನೋ ಕೆಲವು ಹುಡುಗರು ನೋಡಬೇಕು, ನಮ್ಮ ಕಡೆಯಿಂದ ಆಗಲ್ಲ ಸರ್, ಇದು ಆಗೋಲ್ಲ, ನಮ್ಮ ಕಡೆಯಿಂದ ಇದು ಮಾಡೋಕ್ಕೆ ಆಗಲ್ಲ ಅಂತಿರ್ತಾರೆ. ಇನ್ನೊಬ್ಬರು ಮಾಡಿದಾಗಲ್ಲ, ಇವನ ಅವು ಮಾಡೋದು ನಮಗೆ ಯಾಕೆ ಮಾಡೋಕ್ಕಾಗಲ್ಲ? ಜೀವನದಲ್ಲಿ ಕೆಲವು ಒದ್ದಾಡೋ ನೋಡ್ಬೇಕು, ಎಷ್ಟೊಂದು ಕಷ್ಟಪಡ್ತಾರೆ ಜನ. ಅಲ್ಲ, ಆ ಕಷ್ಟಪಡೋರೇ ಸಂತೋಷವಾಗಿರಬೇಕಾದ್ರೆ ನಾವು ಯಾಕೆ ಒದ್ದಾಡಬೇಕು ಅಂತ ಧೈರ್ಯ ಬರಲ್ವಾ? ಈ ಅರಿವು ಆಗೋದು ಮತ್ತೊಬ್ಬರ ಅಶಕ್ತತೆಯನ್ನು ಕಂಡಾಗ. ನಾನು ಒಂದು ದಕ್ಷಿಣ ಕೊರಿಯಾದ ಒಂದು ಕತೆ ಕೇಳಿದ್ದೆ, ಭಾಳ ಚಂದ ಕತೆ, ಪುಟ್ಟ ಕತೆ, ನೀವು ಪ್ರಯೋಜನ ಆಗುತ್ತೆ, ಬಳಸ್ಕೊಳ್ಳಿ ಯಾವಾಗಾದರೂ. ತೀರಾ ಸಣ್ಣ ಕತೆ ಅದು. ಕಾಡಿನಲ್ಲಿ ಎಲ್ಲ ಪ್ರಾಣಿಗಳು ಇರ್ತಾವಲ್ಲ, ಹುಲಿ, ಸಿಂಹ, ಕರಡಿ, ಆನೆ, ಎಲ್ಲ ಪ್ರಾಣಿಗಳು, ಜಿಂಕೆ ಇತ್ತು.
ಮೊಲಗಳು ಇದ್ದು, ಆ ಮರದಲ್ಲಿ ತುಂಬ ಮೊಲಗಳಿತ್ತಂತೆ. ಮೊಲ ನಿಮ್ಗೆ ಗೊತ್ತು, ಪಾಪ ಭಾಳ ಹೆದರ್ಪುಕ್ಕ ಪ್ರಾಣಿ ಅದು, ಭಾಳ ತುಂಬ ಸುಂದರವಾದದ್ದು, ಆಕರ್ಷಣೆಯಾದದ್ದು, ಟಪ ಟಪ ಹಾರ್ಕೊಂಡು ಗುಂಪಾಗಿ ಹೋಗುವಂಥ ಪ್ರಾಣಿಗಳು, ತುಂಬ ಜೋರಾಗಿ ಬೆಳಿತಾವು. ಅವುಗಳ ಮೇಲೆ ಎಲ್ಲ ಪ್ರಾಣಿಗಳ ಕಣ್ಣು, ಚಿರತೆ ಆಗಲಿ, ಹುಲಿ ಆಗಲಿ, ಮೊಲ ಇಷ್ಟಕ್ಕೆ ಹೊಡಿಬೇಕು, ಕಾಡು ಹಂದಿ, ಎಲ್ಲ ಪ್ರಾಣಿಗಳು ಬಂದು ಮೊಲದ ಬೇಟೆ ಆಡಬೇಕು. ಯಾವಾಗಲೂ ಅಶಕ್ತರ ಮೇಲೆ ತಾನೇ ನಾವು ಹಾರಾಡೋದು. ಬಲಿ ಕೊಡೋದು ಯಾರನ್ನ? ಕೋಳಿ, ಕುರಿ. ಯಾರಾದ್ರು ಸಿಂಹ, ಆನೆ ಕೊಟ್ಟಿದ್ದಾರೆ ಬಲಿ? ಹತ್ರ ಹೋಗ್ಲಿ ನೋಡೋಣ. ಅದಕ್ಕೆ ಈ ಮೊಲಗಳಿಗೆ ಯಾವಾಗಲೂ ಮತ್ತೊಬ್ಬರು ಪ್ರಾಣಿಗಳಿಗೆ ಆಹಾರ ಆಗಿಬಿಡ್ಬೇಕು. ಒದ್ದಾಡ್ತಾ ಇದ್ದು ಎಲ್ಲ ಬಿಟ್ಟು ನಮ್ಮನ್ನೇ ಹೊಡಿತಾರಲ್ಲ ಇವರು. ಪ್ರಾಣಿಗಳು ಹೊಡೆಯೋದಾಗಲಿ, ಮನುಷ್ಯರು ಬರ್ತಾರಲ್ಲ ಬೇಟೆ ಆಡೋದಕ್ಕೆ ತಮಾಷೆಗೆ, ಅವರು ನಮ್ಮನ್ನೇ ಹೊಡಿತಾರೆ, ನಾವು ಸತ್ತು ಹೋಗ್ತೀವಿ. ಅದಕ್ಕೆ ಒಂದು ಹಿರಿಯಾದ ಅಂಥ ಮೊಲ, ಸೀನಿಯರ್ ಮೋಸ್ಟ್ ಮೊಲ ಎಲ್ಲ ಮೀಟಿಂಗ್ ಕರೀತಂತೆ. ನಮ್ಮ ಜೀವನ ವ್ಯರ್ಥ. ಈ ಕಡೆ ಮನುಷ್ಯರು ಹೊಡಿತಾರೆ, ಈ ಕಡೆ ನಮ್ಮ ಸ್ನೇಹಿತರು ಅಂದ್ಕೊಂಡಂಥ ಪ್ರಾಣಿಗಳು ನಮ್ಮನ್ನು ಹೊಡಿತಾವೆ. ಹೀಗಾಗಿ ನಮ್ಮ ಬದುಕಿಗೆ ಅರ್ಥ ಇಲ್ಲ. ಎಷ್ಟು ದಿವಸ ಅಂತ ಹೆಂಗೆ ತಪ್ಪಿಸ್ಕೊಂಡು ಓಡಾಡೋದು ನಾವು? ಬೇಡ ಒಂದು ಸಲ ಎಲ್ಲರೂ ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೊಂಬಿಡೋಣ ಅಂತ ತೀರ್ಮಾನ ಮಾಡ್ತೀವಿ. ಕೆಲವು ಲೀಡರ್ಸ್ ಹಂಗಿರ್ತಾರೆ, ಹಾರಿಬಲ್ ಲೀಡರ್ಸ್ ಇರ್ತಾರೆ, ಎಲ್ಲರೂ ಹೋಗ್ಬಿಡೋಣ, ಸತ್ತು ಬಿಡೋಣ ಅಂತ. ಅದಕ್ಕೆ ಎಲ್ಲರೂ ಅಂದ್ರಂತೆ ಹೌದು ಅನಿಸುತ್ತೆ, ಎಷ್ಟು ದಿವಸ ಬದುಕೋದು, ದಿನ ಸಾವಿನೊಂದಿಗೆ ಹೋರಾಟ ಮಾಡಬೇಕು, ದಿನ ಸಾಯೋದಕ್ಕಿಂತ ಒಂದು ಸಲ ಸತ್ತು ಹೋಗ್ಬಿಡೋದು ಆಸೆ. ಕೆಲವೊಂದು ಸಲ ಹಿಪ್ನಾಟಿಕ್ ಮಾತಾಡ್ತಾರೆ. ಹಿಟ್ಲರ್ ಹಾಗೇ ಇದ್ದ, ಅದ್ಭುತ ಮಾತುಗಾರ, ಪರಮ ಚಂಡಾಲ, ಅಸಾಧ್ಯ ಮಾತಾಡ್ತಿದ್ದ. ಮಾತಾಡಿದರೆ ಹೇಗಂದ್ರೆ ಸಂಮೋಹಿನಿ ಮಾಡಿಬಿಡೋಕೆ ಹಂಗೆ ಮಾತಾಡ್ತಿದ್ದ. ಆದರೆ ಪುಣ್ಯಕ್ಕೆ ಒಳ್ಳೇದಕ್ಕೆ ಮಾಡಿದರೆ ಎಷ್ಟು ಚೆನ್ನಾಗಿತ್ತದು. ಈ ಮಾತುಗಾರ ಹಿಂಗೆ ಇದ್ದ ಮೊಲ. ಎಲ್ಲರೂ ಸತ್ತು ಹೋಗೋಣ, ನಡೀರಿ ಹಾಗಾದ್ರೆ ಹೋಗೋಣ, ಎಲ್ಲರೂ ಸತ್ತು ಹೋಗೋಣ, ಬದುಕಿಗೆ ಅರ್ಥ ಇಲ್ಲ ಅಂತ ಸಾವಿರಾರು ಮೊಲ ಮಾರ್ಚ್ ಪಾಸ್ಟ್ ಮಾಡ್ಕೊಂಡು ಹೊರಟ್ಬಿಟ್ಟು. ಎಲ್ಲಿ ಹೋಗೋದು? ದೊಡ್ಡ ಸರೋವರ ಇದೆ, ಸರೋವರದಲ್ಲಿ ಹಾರ್ಕೊಂಬಿಡೋಣ, ಈಸೋಗಿ ಬರಲ್ಲ, ಹೆಂಗಿದ್ರು ಸತ್ತು ಹೋಗ್ತೀವಿ. ಏನು ರಾಶಿ ಮೊಲಗಳು ಹೊರಟುಬಿಟ್ಟು ಹೀಗೆ. ಅದ್ರಲ್ಲಿ ಒಂದು ತರುಣ ಅದು ವಿಚಾರ ಮಾಡೋ ರೀತಿ ಬೇರೆ. ಇದು ಯಾಕೋ ಸರಿ ಆಗ್ತಾ ಇಲ್ಲ ಅನ್ನಿಸ್ತು. ಬದುಕಿದ್ರೆ ತಾನೇ ಹೋರಾಡೋದು, ಸತ್ರೆ ಏನು ಹೋರಾಡೋದು? ಆದರೆ ದೊಡ್ಡವನಿಗೆ ಹೇಳೋದು ಹೆಂಗೆ? ಅವ್ನು ಭಾರಿ ಮಾತಾಡ್ಬಿಟ್ಟಿದ್ದಾನೆ, ಎಲ್ಲರೂ ಹೊಚ್ಕೊಂಡ್ಬಿಟ್ಟಿದ್ದಾರೆ. ಹಿಂಗೆ ಹೋಗ್ತಿರ್ಬೇಕಾದ್ರೆ ಒಂದು ತಮಾಷೆ ಘಟನೆ ಆಯಿತು. ಕಣ್ಮುಂದು ಚಿತ್ರ ಬರ್ಬೇಕು ನಿಮಗೆ. ಆ ಕೊಳದ ಹತ್ರ ಹೋಗ್ತಿರ್ಬೇಕಾದ್ರೆ ಕೊಳದ ದಂಡೆಯಲ್ಲೆಲ್ಲ ಕಪ್ಪೆಗಳು ಕೂತಿರ್ತಾವಲ್ಲ, ಸಾಲಿಡ್ ಸಾವಿರಾರು ಕಪ್ಪೆಗಳು ಕೂತಿದ್ದು, ಕೊರ ಅಂದ್ಕೊಂಡು ಕೂತಿದ್ದು. ಈ ಮೊಲಗಳು ಹೋದ ತಕ್ಷಣ ಗಾಬರಿ ಪಟ 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 ಎಲ್ಲ ನೀರಲ್ಲಿ ಹಾರ್ಕೊಂಡ್ಬಿಟ್ಟು, ಕಪ್ಪೆಗಳು ಎಲ್ಲ ನೀರಲ್ಲಿ ಹಾರ್ಕೊಂಡ್ಬಿಟ್ಟು ಅಂತ. ಆ ತರುಣ ಮೊಲ ಕೂಗಿ ಹೇಳ್ತು, ಎಲ್ಲರೂ ನಿಂತ್ಕೊಳ್ಳಿ, ಸ್ವಲ್ಪ ನಿಂತ್ಕೊಳ್ಳಿ, ಎಲ್ಲರೂ ನಿಂತ್ಕೊಳ್ಳಿ, ಹಾರ್ಕೊಬೇಡಿ. ಏನಾಯಿತು? ಆ ಹಿರಿ ಮೊಲ ಕೇಳ್ತು, ಟೈಮ್ ವೇಸ್ಟ್ ಮಾಡಬೇಡ, ಮನಸ್ಸು ಬದಲಾಗೋದ್ರೊಳಗೆ ಹಾರ್ಕೊಂಡ್ಬಿಡ್ಬೇಕು. ಆ ತರುಣ ಮೊಲ ಹೇಳ್ತೀವಿ, ಮನಸ್ಸು ಬದಲಿ ಮಾಡಿಬಿಡಿ, ವಿಚಾರ ಹೇಳ್ತೀನಿ ಕೇಳಿ ನಾನೊಂದು. ಈಗ ನೋಡಲಿಲ್ವಾ ನೀವು ಈ ಕಪ್ಪೆಗಳು ಯಾಕೆ ಹಾರ್ಕೊಂಡು? ಹೆದರ್ಕೊಂಡು ಹಾರ್ಕೊಂಡು. ಅಂದ್ರೆ ನಮಗೂ ಹೆದರೋರಿದ್ದಾರ್ದಂಗೆ ಆಯ್ತಲ್ಲ. ಬರೀ ನಾವೇ ಹೆದರೋರಲ್ಲ, ಎಲ್ಲರಿಗೂ ನಾವು ಹೆದರ್ತೀವಿ, ಪ್ರಾಣಿಗಳಿಗೆ ಹೆದರ್ತೀವಿ, ಮನುಷ್ಯರಿಗೆ ಹೆದರ್ತೀವಿ, ನಮಗೂ ಹೆದರೋರಿದ್ದಾರಲ್ಲ, ಕಪ್ಪೆಗಳಿಲ್ವಾ? ಅವೇ ಬದುಕಿರ್ಬೇಕಾದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳಾರದೆ ನಾವ್ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ಬೇಕು? ವಾಪಸ್ ಹೋಗೋಣ ಬನ್ನಿ ಅಂತ. ನೋಡಿ ಎಷ್ಟು ತಮಾಷೆ ಇದೆ. ಇದು ನನಗೆ ವಿಚಿತ್ರ ಅನಿಸೋದು. ಅರಿವಾಗೋದು ಯಾವ್ಯಾವ ಸಂದರ್ಭದಲ್ಲಿ ಅಂತ. ನಮ್ಮ ಶಕ್ತಿ ಅರಿವು ಆಗೋದು ಮತ್ತೊಬ್ಬರ ಪ್ರೇರಣೆಯಿಂದ ಆಗ್ಬೋದು, ನಮ್ಮ ಅಜ್ಞಾನದ ಅರಿವಾಗ್ಬೋದು, ಇನ್ನೊಂದು ಮತ್ತೊಬ್ಬರ ಅಶಕ್ತತೆಯಿಂದ ಕೂಡ ನಮ್ಮ ಶಕ್ತಿ ಅರಿವಾಗ್ತದೆ. ಅದರಿಂದ ಕಣ್ಣು ತೆಗೆದು ನೋಡ್ಕೊಂಡಿರ್ಬೇಕು ಜಗತ್ತಿನ ಸುತ್ತ, ಯಾವುದರಿಂದ ನನಗೆ ಅರಿವು ಆದೀತು ಅಂತ. ಕೆಲವೊಂದು ಸಲ ಇನ್ನೊಂದು ವಿಚಿತ್ರ ಅರಿವು ನನ್ನ ಬೆರಗುಂಟು ಮಾಡ್ತದೆ ನನಗೆ. ಯಾವ ಅರಿವು ಅಂದರೆ, ಅರಿವಿನ ಸಮುದ್ರದಲ್ಲಿ ಮಧ್ಯೆ ಬದುಕಿದಂಥವ್ರು ಕೂಡ ಅರಿವಾಗಲಿಲ್ಲಲ್ಲ ಅನ್ನೋದು ಬೆರಗಾಗ್ತದೆ ನನಗೆ. ಕೆಲವರು ಅರಿವಿನ ಮಧ್ಯದಲ್ಲೇ ಇರ್ತಾರೆ, ಅರಿವಿನ ಸಮುದ್ರದ ಮಧ್ಯದಲ್ಲಿದ್ದವರಿಗೆ ಕುಡಿಯೋ ನೀರಿಲ್ಲ, ಪಾಪ ಹಂಗಾಗಿದೆ ಅವ್ರಿಗೆ, ಅರಿವಾಗೋದಿಲ್ಲ ಅಂತ. ಈ ಕತೆ ನೀವು ಕೇಳಿದ್ದೀರಿ ಇಲ್ಲ ಗೊತ್ತಿಲ್ಲ, ಭಾಳ ತಮಾಷೆ. ಕರ್ದಮ ದೇವಹೂತಿ ಅಂತ ಗಂಡ ಹೆಂಡತಿ, ನಮ್ಮ ಪುರಾಣದಲ್ಲಿ ಬರುವಂಥ ಕತೆ. ಅವ್ರ ಮಕ್ಕಳು ಇಬ್ಬರು, ಜಯ ವಿಜಯ ಅಂತ. ಅವ್ರ ಹೆಸರು ಕೇಳಿರ್ತೀರಿ ಬಹುಶಃ, ದೇವಸ್ಥಾನಕ್ಕೆ ಹೋಗೋರು ದ್ವಾರಪಾಲಕರು ಅಂತಿರ್ತಾರೆ. ಎಲ್ಲ ಕಡೆ ದ್ವಾರಪಾಲಕರು ಜಯ ವಿಜಯ ಅಂತ ನಿಲ್ಲಿಸಿರ್ತಾರೆ. ಇವು ಜಯ ವಿಜಯರಿಬ್ಬರು ಕರ್ದಮ ದೇವಹೂತಿ ಮಕ್ಕಳು. ಎಷ್ಟು ದೊಡ್ಡ ವಿಷ್ಣು ಭಕ್ತಿ ಉಳ್ಳವರಂದರೆ, ದಿನಾರು ಅವ್ರು ಪೂಜೆ ಮಾಡೋ ಹೊತ್ತಿಗೆ ಭಗವಂತ ಅವರೇ ದರ್ಶನ ಕೊಡ್ತಿದ್ದಂತೆ ದಿನಾಲು. ಅದಲ್ಲದೆ ಅವರೇ ಗೇಟ್ ಕೀಪರ್ಸ್, ವೈಕುಂಠಕ್ಕೆ ಬಾಗಿಲಿದ್ದಾರೆ ಇರೋರು. ಅಂದರೆ ದಿನ ಎದ್ದ ತಕ್ಷಣ ವಿಷ್ಣುವಿನ ದರ್ಶನ ಆಗೋದು ಅವರಿಗೆ, ಅಷ್ಟು ಪುಣ್ಯವಂತರವರು. ಆ ಹೊತ್ತಿಗೆ ಮರುತ್ತ ರಾಜ ಅನ್ನೋನು ಒಬ್ಬ ದೊಡ್ಡ ಯಜ್ಞ ಮಾಡಿದ, ಪ್ರಪಂಚದಲ್ಲಿ ಭಾಳ ದೊಡ್ಡ ಯಜ್ಞ ಮಾಡಿದ. ಅದಕ್ಕೆ ಯಾರ್ಯಾರಾಗಬೇಕು? ಜಯ ಯಜ್ಞ ಬ್ರಹ್ಮನಾದ, ವಿಜಯ ಪ್ರಧಾನ ಋತ್ವಿಜನಾದ. ಋತ್ವಿಜ ಆಗಬೇಕು, ಬ್ರಹ್ಮ ಆಗಬೇಕು, ಇಬ್ಬರು ಆಗಿ ಯಜ್ಞವನ್ನು ಎಷ್ಟು ಚೆಂದಾಗಿ ನಡೆಸ್ಕೊಟ್ರು ಅಂದರೆ, ಬಹುಶಃ ಪ್ರಪಂಚದಲ್ಲಿ ಇಷ್ಟು ದೊಡ್ಡ ಯಜ್ಞ ಎಂದು ಆಗಿರಲಿಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ನಡೀತು. ಮರುತ್ತ ರಾಜ ಏನು ಮಾಡಿದೆ? ಎಲ್ಲರಿಗೂ ಸಂಭಾವನೆ ಕೊಡಬೇಕಲ್ವ. ಜಯ ವಿಜಯರಿಗೆ ಕೂಡ ಸಾಕಷ್ಟು ದುಡ್ಡು ಹಣ ಸಂಭಾವನೆ ಕೊಟ್ಟು ಕಳಿಸಿದ.
ಇಬ್ಬರು ಬರಬೇಕಾದ್ರೆ ದಾರಿಯಲ್ಲಿ ಚೌಕಾಶಿ ಮಾತು. ಜಯ ಅನ್ನಂತೆ, ನೋಡಪ್ಪ ನಿನಗೂ ಒಂದೆಷ್ಟೋ ಕೊಟ್ಟಿದ್ದಾರೆ, ನನಗೂ ಎಷ್ಟೋ ಕೊಟ್ಟಿದ್ದಾರೆ, ಅದಕ್ಕೇನು ಮಾಡೋಣ, ಇಬ್ಬರು ಹಂಚ್ಕೊಂಬೋಣ, ಒಟ್ಟು ಕೂಡ ಹಾಕ್ಬಿಟ್ಟು ಇಬ್ಬರು ಸಮ ಮಾಡ್ಕೊಳ್ಳೋಣ ಅಂತ. ವಿಜಯ ಅಂದ, ಸಾರಿ ಹಾಗೆಲ್ಲ ಆಗೋದಿಲ್ಲ, ನಿನಗೆ ಕೊಟ್ಟದ್ದು ನಿನಗೆ, ನನಗೆ ಕೊಟ್ಟದ್ದು ನನಗೆ, ಶೇರ್ ಮಾಡ್ಕೊಳ್ಳೋದು ಯಾಕೆ ಅಂದ. ಯಾಕಂದ್ರೆ ಇವನು ತಲೆಯಲ್ಲಿ ಏನಿತ್ತು ಅಂದರೆ, ನಾನು ಋತ್ವಿಕ ಆಗಿದ್ದೀನಿ, ನನಗೆ ಜಾಸ್ತಿ ಕೊಟ್ಟಿದ್ದಾರೆ, ಅವನು ಬ್ರಹ್ಮ ಆಗಿದ್ದಕ್ಕೆ ಎಷ್ಟು ಕೊಟ್ಟಿದ್ದಾರೆ ಗೊತ್ತಿಲ್ಲ, ಅಕಸ್ಮಾತ್ತಾಗಿ ಅವ್ನು ಕಮ್ಮಿ ಇದ್ರೆ ಹಂಚ್ಕೊಂಡ್ರೆ ನಾನು ಲಾಸ್ ಆಗ್ತದೆ, ಹಿಂಗೇನೇ ಇರಬೇಕಾದೇನೋ ಥೇರಿ. ಅದಕ್ಕೆ ಇಬ್ಬರು ಸಮಾನ ಹಂಚ್ಕೊಳ್ಳೋದು ಬೇಡ, ನಾನು ನನಗೆ ನೀನು ನಿನಗೆ ಅಂದ ವಿಜಯ. ತಲೆ ಕೆಟ್ಟೋಯ್ತು ಅವನಿಗೆ, ಜಯನಿಗೆ. ಅಯ್ಯೋ ನೀನು ಜಿಪುಣ, ನೀನು ಭಾರಿ ಜಿಪುಣ ಇದ್ದೀಯ ನೀನು, ಅದಕ್ಕೆ ಮುಂದಿನ ಜನ್ಮದಲ್ಲಿ ಮೊಸಳೆ ಆಗಿಬಿಟ್ಟು ಅಂತ ಶಾಪ ಕೊಟ್ಟ. ಇವು ನೋಡಿದ್ರಿ ಅಂತ ವಿಚಿತ್ರ, ಅಣ್ಣ ತಮ್ಮನಿಗೆ ಕೊಡೋದು. ಜಯ ವಿಜಯನಿಗೆ ಹೇಳ್ದ, ನೀ ಮೊಸಳೆ ಆಗಿಬಿಟ್ಟು ಅಂದ. ಮತ್ತು ಇವನೇನು ಕಮ್ಮಿ, ನಾನು ಮೊಸಳೆಯಾಗಿ ಹುಡ್ತೀನೋ, ನಿನಗೆ ಅಹಂಕಾರ ಇದೆ, ಭಾಳ ಜಾಸ್ತಿ ದುಡ್ಡು ಬಂದಿದೆ ಅಂಥೇಳಿ, ಅದಕ್ಕೆ ನೀನು ಆನೆ ಆಗಿ ಹುಟ್ಟು ಅಂತ ಅವನು ಶಾಪ ಕೊಟ್ಟ. ಇಬ್ಬರು ಪೂರೈಸ್ಕೊಂಡ್ರ. ಮರು ಜನ್ಮದಲ್ಲಿ ಆನೆ ಆದ, ಇನ್ನೊಬ್ಬ ಮೊಸಳೆ ಆದ. ಆನೆ ತನ್ನ ಪರಿವಾರದೊಂದಿಗೆ ಕೆರೆಯಲ್ಲಿ ಹೋಗ್ತಿರ್ಬೇಕಾದ್ರೆ, ನಿಮ್ಗೆ ಗೊತ್ತದು ಕತೆ ಗೊತ್ತು, ಮೊಸಳೆ ಬಂದು ಕಾಲು ಹಿಡ್ಕೊಂಡ್ಬಿಡುತ್ತೆ, ಅದನ್ನು ಗಜೇಂದ್ರ ಮೋಕ್ಷ ಅಂತ ಕರಿತೇವೆ. ಒದ್ದಾಡುತ್ತೆ, ಸಾವಿರಾರು ವರ್ಷ ಕುಸ್ತಿ ಆಡ್ತದೆ, ಏನಾದರೂ ಅದು ಬಿಡಲ್ಲ. ಅಣ್ತಮ್ಮದ್ರು ತಾನೇ ಹೆಂಗೆ ಬಿಡ್ತಾರೋ ಗಟ್ಟಿ ಹಿಡ್ಕೊಂಡಿದ್ದಾರೆ. ಕೊನೆಗೆ ವಿಷ್ಣು ಬಂದು ಚಕ್ರದಿಂದ ಬಿಡಿಸಿದ ಅಂತ ನೋಡಿ. ಇವರಿದ್ದವ್ರು ಎಲ್ಲಿ, ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಇವ್ರದ್ದು? ವಿಷ್ಣುವಿನ ಬಾಗಿಲಲ್ಲೇ ಇರೋರು. ವಿಷ್ಣು ಅರಿವಿನ ಸಮುದ್ರ ಇದ್ದ ಹಾಗೆ, ತಿಳಿವಿನ ಸಮುದ್ರ. ಅಂಥ ಸಮುದ್ರದ ಬಾಗಿಲಲ್ಲೇ ಕೂತಂಥವ್ರಿಗೆ ಇಂಥ ಅರಿವು ಆಗಲಿಲ್ಲ ಅಂದರೆ ಅದೇ ಬೆರಗಾಗ್ತದೆ ನನಗೆ. ಅಂದರೆ ಅರಿವಿನ ಮಧ್ಯೆ ಇದ್ದರೆ ಅರಿವಿರ್ತದೆ ಅಂತ ಆಗೋದಿಲ್ಲ, ಕ್ಷಣದಲ್ಲಿ ಅರಿವು ತಪ್ಪು ಹೋಗ್ತದೆ. ಆದ್ದರಿಂದ ಆ ಮಧ್ಯೆ ಇದ್ದರೂ ಕೂಡ ಅರಿವು ತಪ್ಪಿಸ್ಕೊಳ್ಳಾರ್ದಂಗೆ ಬದುಕೋಬೇಕಾಗ್ತದೆ. ಅದು ದೊಡ್ಡ ಬೆರಗು ಅಂದರೆ ಅಂಥಲ್ಲಿ ಕೂಡ ಅರಿವು ತಪ್ಪು ಹೋಗ್ತದಲ್ಲ ಅನ್ನುವಂಥದ್ದು.